ಫಸ್ಟು ವಿಡಿಯೋನೇ ಹೇಳಿದ್ದೆ ನಾನು 30 ದಿನ ನಾನು ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಂತಂದರೆ ನಾನು ಲಡಾಖ್ ಹೋಗ್ಬೇಕು, ನಾನು ಲಡಾಖ್ ಹೋಗ್ಬೇಕಂತ ಅನ್ಕೊಂಡಿದ್ದೀನಿ ಅಂತಂದ್ರೆ ನಗರ ಸುತ್ತಲೂ ಇರೋರಿಗೆಲ್ಲ ಡೌಟ್ ಇತ್ತು ಹೋಗೋಕ್ಕಾಗಲ್ಲ ಅಂತ, ಆದರೆ ನಿಮಗೆ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಇತ್ತು. ಈ ಬೇಡ ಅಂದ್ರೆ ಬಿಟ್ಬಿಡ್ಬೇಕ. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ತಗೋಬೇಕು, ಅವ್ರು ಮಾತು ತಗೊಂಡು ಹೋಗ್ತಾ ಇರ್ಬೇಕು. ಅವತ್ತು ಮಲಗಿರ್ಬೇಕಾದ್ರೆ ನೈಟು ಒಂದು ಹತ್ತತ್ರ 8-9 ಗಂಟೆ ಆಗುತ್ತೆ. ಅಲ್ಲೊಂದು ಹೋಟೆಲಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಡ್ತು, ಒಂದು 5 ಸಿಲಿಂಡರ್ ಬ್ಲಾಸ್ಟ್. ಮೇನ್ ಹೈವೇ ಇರುತ್ತೆ, ಔರಂಗಾಬಾದಿಂದ ನಾವು ಹೋಗೋ ಹೈವೇನೇ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ, ಲೋಕಲ್ ರೋಡಿಗೆ ಬಂದುಬಿಡ್ತೀನಿ. ಹೈವೇ ಅಲ್ಲಿ ಟ್ರಕ್ಕೆಲ್ಲ ತಿರುಗಾಡಲ್ಲ. ಶ್ರೀನಗರಲ್ಲಿ ಆಯಿತು, ಅಲ್ಲಿ ಚಳಿಗೆ ತುಂಬ ಭಯಪಟ್ಬಿಟ್ಟೆ. ಮನುಷ್ಯ ಬದುಕೋಕ್ಕಾಗಲ್ಲ ಅಲ್ಲಿ. ರಿಜೆಕ್ಷನ್ ಅಂತೂ ಆಗಿರುತ್ತೆ, ಲಿಫ್ಟ್ ಕೇಳಿದ ತಕ್ಷಣ ಹಾಗೆ ಹೋಗಿರ್ತಾರೆ. ಅವರು ಬೈದು ಬಿಡ್ತಾರೆ ಆ ಟೈಮಲ್ಲಿ. ಏನಂತ ಬೈದರು? ಪುಕ್ಕಟ್ ಅಂತ ಅಂದ್ಬಿಡ್ತಾರೆ. ಮಲಗಿದಾಗ ಚಾಪೆ ಹಾಸ್ಕೊಂಡ್ಬಿಟ್ಟು ಮಲ್ಕೊಂಡಿರ್ತೀನಿ, ಬೆಡ್ಶೀಟ್ ಹಚ್ಕೊಂಡು. 2 ನಾಯಿ ಬಂದು ನನ್ನ ಮೂಸ್ ನೋಡ್ತಾ ಇರುತ್ತೆ. ಸಡನ್ಲಿ ಹಿಂಗೆ ತೆಗೆದ ತಕ್ಷಣ ಹೊದ್ರಿಬಿಟ್ಟೆ ನಾನು. ತುಂಬ ಚೀರ್ಕೊಂಬಿಟ್ಟು ಓಡಾಡಿ ಹೋಗ್ಬಿಟ್ಟು ನಾಯಿ. ಇದು ಮಾತೇ ಬಂಡವಾಳ ಫಸ್ಟ್ ಅಂತ ಹೇಳ್ಬಿಟ್ಟು. ಈ ಟ್ರಾವೆಲ್ ಎಷ್ಟು ಮಾತಾಡ್ತೀವಿ ನಮ್ಗೆ ಲಾಭ. ಮಾತಾಡಿಲ್ಲ ಅಂದ್ರೆ ಏನು ಸಿಗಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಮೇಘನಾ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಘನ ಮಾತು ಪಾಡ್ಕಾಸ್ಟ್. ಈ ಪಾಡ್ಕಾಸ್ಟ್ನಲ್ಲಿ ಸೊಸೈಟಿಯಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಮಾಡಿದವ್ರನ್ನ, ವೈಲ್ಡ್ ಲೈಫ್ ಕನ್ಸರ್ವೇಷನಿಸ್ಟ್ಗಳನ್ನು, ಹಾಗೆ ವಿಶಿಷ್ಟ ವ್ಯಕ್ತಿತ್ವ, ಯುನೀಕ್ ಪರ್ಸ್ನಾಲಿಟಿ ಇರೋರನ್ನ ಕರೆತರೋ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಪಾಡ್ಕಾಸ್ಟ್ನ ಮೂಲಕ. ನಿಮ್ಮೆಲ್ಲರಿಗೂ ಘನ ಮಾತು ಪಾಡ್ಕಾಸ್ಟ್ಗೆ ಸ್ವಾಗತ. ನಾವು ಈ ಘನ ಮಾತು ಪಾಡ್ಕಾಸ್ಟ್ನ ರೆಕಾರ್ಡ್ ಮಾಡ್ತಾ ಇರೋದು ನಾಗರಬಾವಿ ಹತ್ರ, ರಿಂಗ್ ರೋಡ್ ಹತ್ರ ಇರೋ ಕ್ಲಾಸಿಕ್ ಸ್ಟುಡಿಯೋನಲ್ಲಿ. ಈ ಸ್ಟುಡಿಯೋನಲ್ಲಿ ಸಾಕಷ್ಟು ಬ್ಯಾಕ್ ಡ್ರಾಪ್ಗಳಿದೆ, ತುಂಬ ಹೆಲ್ಪ್ ಆಗಿದೆ. ಎಲ್ಲ ಟೆಕ್ನಿಕಲ್ ಪಾರ್ಟ್ನೆಲ್ಲ ಅವರೇ ನೋಡ್ಕೊಳ್ತಾರೆ, ಇಕ್ವಿಪ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ನಿಮಗೂ ಕೂಡ ಪಾಡ್ಕಾಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಸ್ಟುಡಿಯೋಗೆ ವಿಸಿಟ್ ಮಾಡಿ. ಇವತ್ತಿನ ಘನ ಮಾತು ಪಾಡ್ಕಾಸ್ಟ್ನಲ್ಲಿ ಬರ್ತಾ ಇದ್ದಾರೆ ಗೆಸ್ಟ್ ಆಗಿ ಹಜರತ್ ಬಳಿಗರ್ ಅವರು. ಇವರು ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನವರು. ಏನಪ್ಪ ವಿಶಿಷ್ಟತೆ ಇವ್ರ ಬಗ್ಗೆ ಅಂತ ಕೇಳಿದ್ರೆ, ಇವರು ₹1 ಖರ್ಚಿಲ್ಲದೆ ಗಂಗಾವತಿಯಿಂದ ಲೇ ಲದಾಖ್ ತನಕ ಹೋಗಿ ವಾಪಸ್ ಬಂದಿದ್ದಾರೆ. ಅಷ್ಟೇ ಅಲ್ಲ, ಇವರ ವಿಶಿಷ್ಟತೆ ಏನಪ್ಪ ಅಂತ ಹೇಳಿದ್ರೆ, ಕೈಯಲ್ಲಿ ಎಲ್ರಿಗೂ ಸ್ಕೆಚ್ ಮಾಡೋದು ನೀವು ನೋಡಿರ್ತೀರ, ಇವರು ಕೈ ಜೊತೆಗೆ ಕಾಲಲ್ಲಿ ಸ್ಕೆಚ್ ಮಾಡ್ತಾರೆ, ಹಾಗೆ ಬಾಯಲ್ಲೂ ಕೂಡ ಸ್ಕೆಚ್ ಮಾಡ್ತಾರೆ. ಸೊ ತಡ ಮಾಡೋದು ಬೇಡ, ಘನ ಮಾತು ಪಾಡ್ಕಾಸ್ಟ್ಗೆ ಹಜರತ್ ಬಳಿಗರ್ ಅವ್ರನ್ನ ವೆಲ್ಕಮ್ ಮಾಡೋಣ. ಹಜರತ್ ಅವರೇ, ಘನ ಮಾತು ಪಾಡ್ಕಾಸ್ಟ್ಗೆ ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು ಅಕ್ಕ. ಸೊ ಹೇಳಿ, ಈ ಲೇ ಲದಾಖ್ ಟ್ರಾವೆಲ್ ಏನು ಮಾಡಿದ್ರಿ, ಒಟ್ಟು ಎಷ್ಟು ದಿನ ತೊಗೊಂಡ್ರಿ? ಒಂದು 29 ದಿನ ಆಯಿತು, 29 ಡೇಸ್, ಹತ್ತತ್ರ ಒಂದು ತಿಂಗಳು. ಫಸ್ಟು ವಿಡಿಯೋನೇ ಹೇಳಿದ್ದೆ ನಾನು 30 ದಿನ ನಾನು ಕರ್ನಾಟಕ ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಏನಂತಂದರೆ ನಾನು ಲಡಾಖ್ ಹೋಗ್ಬೇಕಂತ ಆಗಿದ್ದೆ. ಇದಕ್ಕೂ ಮೊದಲು ಒಂದು ಬರೆದು ಹೋಗಿದ್ದೆ, ಒಂದು ಫೋಟೋ ಹಾಕಿದ್ದೆ, ಸ್ಟೋರಿ ಇಟ್ಟು 1 ಮಂತ್ ಬ್ಯಾಕ್ ಹಾಕಿ ಅಲ್ಲಿಂದ ಶುರು ಆಗಿರೋ ಜರ್ನಿ. ಸೊ ಹಜರತ್ ಅವರೇ, ಗಂಗಾವತಿಯಿಂದ ಲೇ ಲದಾಖ್ ಈ ಜರ್ನಿ ಮಾಡಿದ್ರಾ? ಯಾಕೆ ಈ ಜರ್ನಿ ಮಾಡಬೇಕು ಅಂತ ಅನ್ನಿಸ್ತು ಮೊದಲನೇದಾಗಿ? ಯಾಕೆ ಅಂದರೆ ಟ್ರಾವೆಲ್ ಭಾಳ ಹುಚ್ಚು, ಎಕ್ಸ್ಪ್ಲೋರ್ ಮಾಡಬೇಕಂತ, ಅಲ್ಲಿ ಜನ ಯಾವ ಥರ ಎಲ್ಲ ಇದ್ದಾರೆ ಅಂತ ಹೇಳಿ. ನಾನು ಮೊದಲು ಫಸ್ಟ್ ಇಷ್ಟು ಕಿಲೋಮೀಟರ್ ನಾನು ಹೋಗ್ಬೇಕಂತ ಅನ್ಕೊಂಡು ಹೋಗ್ತಾ ಇದ್ನಕ್ಕ. ಕಾಶ್ಮೀರ್ ಟ್ರಿಪ್ ಬಂದಾಗ ನನಗೆ ಕಾಶ್ಮೀರ್ ಲಾಸ್ಟ್ ಅಲ್ಲ, ಇದಕ್ಕೂ ಮೇಲೇನೆ ಲೇವರೆಗೆ ಹೋಗ್ತೀನಿ. ಆ ಕಡೆ ಹೋಗ್ಬೇಕಂದ್ರೆ ಪಾಸ್ಪೋರ್ಟ್ ಬೇಕು. ನಾನು ಇಲ್ಲಿ ಹೋಗ್ಬೇಕಂತ ತಲೆಯಲ್ಲಿ ಫಿಕ್ಸ್ ಮೊದಲು. ನಾನು ಡಿಗ್ರಿ ಓದಬೇಕಾದ್ರೆ ಅನ್ಕೊಂಡ್ಬಿಟ್ಟಿದ್ದೆ, ನನ್ನ ಹತ್ರ ಗಾಡಿ ಇದ್ದರೆ ಗಾಡಿ ತಂದು ಹೋಗ್ತೀನಿ, ಇಲ್ಲಾಂದರೆ ನಾನು ನಡ್ಕೊಂಡವ್ರು ಹೋಗಿಬಿಡ್ಬೇಕು, ಇಲ್ವಾ ಲಿಫ್ಟ್ ತೊಗೊಂಡವ್ರು ಹೋಗ್ಬೇಕು. ಆಪ್ಷನ್ಸ್ ಹಿಂಗೆ ಕೆಲವೊಂದು ಇಟ್ಕೊಂಡು ಹೋಗಿದ್ದೆ. ಹಿಂಗೆ ತುಂಬ ಲಾರಿ, ಟ್ರಕ್ಸ್, ಬೈಕ್ಸ್ ಇಂತೆಲ್ಲ ಕೇಳ್ಕೊಂಡು ಹೋಗಿರೋದು. ಸೊ ನಡ್ಕೊಂಡು ಹೋಗಿದ್ರಾ, ಬೈಕಲ್ಲಿ ಹೋಗಿದ್ದೀರಾ, ಕಾರಲ್ಲಿ ಹೋಗಿದ್ರಾ, ಟ್ರಕ್ಕಲ್ಲಿ ಹೋಗಿದ್ದೀರಾ, ಲಾರಿಲಿ ಹೋಗಿದ್ರಾ? ಹೌದು. ಯಾರು ತುಂಬ ಹತ್ತಿರ ಆದರು ನಿಮಗೆ ಈ ಜರ್ನಿಲಿ? ತುಂಬ ಯಾರು ನಮ್ಗೆ ತುಂಬ ಟೈಮ್ ಕೊಡ್ತಾರೋ ಅವ್ರು ನಮ್ಗೆ ಹತ್ತಿರ ಆಗ್ತಾರೆ. ಟ್ರಕ್ಕರ್ ತುಂಬ ನನಗೆ ಟೈಮ್ ಕೊಡ್ತಿದ್ರು. ಟ್ರಕ್ ಅಂತ ಬಂದಾಗ ಇವು ಟ್ರಕ್ಕರು ಬರೀ 50 ಕಿಲೋಮೀಟರ್ 100 ಕಿಲೋಮೀಟರ್ ಹೋಗಲ್ಲ ಅವರು, 200-300 ಕಿಲೋಮೀಟರ್ ಹೋಗ್ತಾರೆ. ರಾಜ್ಯನ ದಾಟ್ಕೊಂಡು ಹೋಗ್ತಾರೆ ಅವರು. ಇವರು ತುಂಬ ಟೈಮ್ ಕೊಡೋರು. ಅವ್ರು ಫಸ್ಟ್ ಹೆಂಗೆ ಮಾಡ್ತಾರೆ ಅಂದರೆ, ನಾನು ಇಲ್ಲೇ ನೆಕ್ಸ್ಟಲ್ಲಿ ನನ್ನ ಸ್ಟಾಪ್ ಇದೆ, ನಾವು ಊಟ ಮಾಡೋಕೆ ಹೋಗ್ತೀವಿ ಅಂತ ಅಂದಿರ್ತಾರೆ ಫಸ್ಟ್ ನಮ್ಗೆ. ನಾ ಹತ್ತಬೇಕಾದ್ರೆ ಓಕೆ ನೀವು ಎಲ್ಲರಿಗೂ ಬಿಡಿ, ನಂಗೆ 10 ಕಿಲೋಮೀಟರ್ ಬಿಟ್ಟರೆ ನಾನು ನಾನು ಎಕ್ಸೆಪ್ಟ್ ಮಾಡ್ಕೊತೀನಿ, ಹೋಗ್ತೀನಿ ಅಂತ ಅಂದ್ಬಿಡ್ತಿದ್ದೆ. ಬಟ್ ನಾವು ಮಾತಾಡೋ ಸ್ಕಿಲ್ ಇದೆಯಲ್ಲ, ನಾವು ಅವ್ರಿಗೆ ಮಾತಾಡಿಸಿ ಅನಿಸ್ಬೇಕು. ಹೆಂಗೆ ಮಾತಾಡ್ತಾ ಇದ್ರಿ, ಏನು ಹೇಳ್ತಾ ಇದ್ರಿ? ಅವ್ರು ಹಿಂದಿ, ಅಲ್ಲಿ ಮಹಾರಾಷ್ಟ್ರದ ಬಂದ್ಬಿಟ್ಲಿ ಹಿಂದಿ ಮಾತಾಡ್ಬೇಕಾ. ಅವ್ರು ಹೇಳ್ತಿದ್ದೆ, ನಾನು ಹಿಂಗತ್ತೆ ಲಡಾಖ್ ಟ್ರಿಪ್ ಮಾಡ್ತಾ ಇದ್ದೀನಿ, ಬೋರ್ಡ್ ತೋರಿಸ್ತಿದ್ದೆ, ನಾನು ಚಾನಲ್ ತೋರಿಸ್ತಿದ್ದೆ. ಅವ್ರಿಗೆ ನಂಬಿಕೆ ಬರೋದು, ಓಕೆ.
ಯಾಕಂದ್ರೆ ಅಷ್ಟು ಈಸಿಯಾಗಿ ಯಾರು ಅಪರಿಚಿತರಿಗೆ ಲಿಫ್ಟ್ ಎಲ್ಲ ಕೊಡಲ್ಲ. ಹಾಗಾಗಿ ನನಗೆ ಲಿಫ್ಟ್ ಕೊಡೋರು. ಆಮೇಲೆ ಲಾಸ್ಟ್ ಅವ್ರು ಎಲ್ಲಿವರೆಗೂ ಹೋಗ್ತಾರೆ ಅಲ್ಲಿವರೆಗೂ ಕರ್ಕೊಂಡೋಗಿ ಬಿಟ್ಬಿಡೋರು ನನ್ನ. ಹಾಗೆ ಹೋಗಿದ್ದು. ಊಟ ತಿಂಡಿ ಎಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ರಿ? ಊಟ ಇದೇ ಟೈಮಲ್ಲಿ ಮಾಡಬೇಕಂತ ಇಲ್ಲ. ಬೆಳಗ್ಗೆ ಒಂದು ಪ್ಲೇಸಲ್ಲಿ ಎಲ್ಲಾದರೂ ಮಲಗಿರ್ತೀನಿ ಅಂದರೆ ಆ ಸುತ್ತಮುತ್ತ ನಂಗೆ ಟಿಫಿನ್ ಸಿಗುತ್ತಾ ಊಟ ಸಿಗುತ್ತಾ ನೋಡಬೇಕು. ಇಲ್ಲ ಅಂತಂದರೆ ಬಿಟ್ಬಿಡೋದೆ, ಊಟ ಮಾಡೋಂಗೇ ಇಲ್ಲ. ಬಟ್ ತೊಗೊತಿದ್ದೆ ಸ್ನ್ಯಾಕ್ಸ್, ಬನಾನಾ, ಆ್ಯಪಲ್ ಹಿಂಗೆಲ್ಲ ತೊಗೊಂಡು ಇಟ್ಕೊಂಡಿರ್ತಿದ್ದೆ ಬ್ಯಾಗಲ್ಲಿ. ಅದೇ ತಿಂತಾ ಇದ್ದೆ. ಸೊ ಬೇಸಿಕಲಿ ಹೇಳಬೇಕಂದ್ರೆ ನೀವು ಊಟ ತಿಂಡಿಗೆ ಸ್ವಲ್ಪ ಖರ್ಚು ಮಾಡಿದ್ರಾ, ಆದರೆ ಟ್ರಾವೆಲ್ಗೆ ₹1 ಖರ್ಚು ಮಾಡಿಲ್ಲ. ಹೌದಲ್ವಾ? ಸೊ ನನಗೆ ಹೇಳಿ, ಬೈಕಲ್ಲಿ ಹೋದಾಗ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಲಿಫ್ಟ್ ಕೇಳಿಕೊಂಡು ಟ್ರಕ್ಕಲ್ಲಿ ಹೋದಾಗ ಹೆಂಗಿತ್ತು, ಲಾರಿಲಿ ಹೋದಾಗ ಹೆಂಗಿತ್ತು, ಕಾರಲ್ಲಿ ಹೋದಾಗ ಹೆಂಗಿತ್ತು? ಫಸ್ಟ್ ಸಿಕ್ಕಿದೆ ಬೈಕೇ ನನಗೆ. ಇದು ನಮ್ಮ ಎಷ್ಟು ಜನ ಲಿಫ್ಟ್ ಕೊಟ್ಟಿದ್ದಾರೆ ಬೈಕಲ್ಲಿ? ಕೊಟ್ಟಿರ್ತಾರೆ ತುಂಬ ಜನ ಕೊಟ್ಟಿದ್ದಾರೆ ಬೈಕಲ್ಲಿ. ಎಣಿಸಿಲ್ಲ, ಆಗಿರ್ಬೋದು 30-40 ಜನ. ಓಕೆ. ರಿಜೆಕ್ಷನ್ ಅಂತೂ ಆಗಿರುತ್ತೆ, ಲಿಫ್ಟ್ ಕೇಳಿದ ತಕ್ಷಣ ಹಾಗೆ ಹೋಗಿರ್ತಾರೆ. ಆ ರಿಜೆಕ್ಷನ್ ಟೈಮಲ್ಲಿ ಏನು ಅನಿಸ್ತಾ ಇರುತ್ತೆ? ನಡ್ಕೊಂಡೆ ಹೋಗೋದಾ ಅಥವಾ ಯಾರಾದರೂ ಇನ್ನೂ ಬರ್ತಾರೆ ಅನ್ನೋ ಹೋಪ್ ಇರ್ತಿತ್ತಾ? ಖುಷಿಯಿಂದನೇ ಇರಲಿ ಬಿಡು, ನೆಕ್ಸ್ಟ್ ಸಿಗುತ್ತಲ್ಲ. ರಿಜೆಕ್ಷನ್ಸ್ ಏನು ಬೇಜಾರಾಗ್ತಿರ್ಲಿಲ್ಲ? ಒಂದು ಆಯಿತು, ತುಂಬ. ಯಾಕೆ? ತುಂಬ ಹರ್ಟ್ ಆಯಿತು. ಎಕ್ಸ್ಪ್ಲೇನ್ ಮಾಡ್ಬೋದಾ? ಅಜಂತಾ ಕೇವ್ಸ್ ಈವ್ನಿಂಗ್ ಟೈಮಲ್ಲಿ ಅದು 6 ಗಂಟೆ ಕ್ಲೋಸ್ ಮಾಡಿಬಿಡ್ತಾರೆ ಅಜಂತಾ ಕೇವ್ಸ್ನ. ನೋಡ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡು ಟ್ರಕ್ ಸ್ಟಾಪ್ ಮಾಡಿದೆ. ಸ್ಟಾಪ್ ಮಾಡ್ದ, ಬಟ್ ಅವ್ನು ನಂಗೆ ದುಡ್ಡು ಕೇಳ್ದೆ. ಇಲ್ಲ, ನಾನು ಬೋರ್ಡ್ ತೋರಿಸಿದೆ, ನಾನು ಫ್ರೀಯಾಗಿ ಹೋಗ್ತಾ ಇದ್ದೀನಿ ಹಿಂಗೆ ಅಂತ. ಅವರು ಬೈದು ಬಿಡ್ತಾರೆ ಆ ಟೈಮಲ್ಲಿ. ಏನಂತ ಬೈದ್ರು? ಪುಕ್ಕಟ್ ಅಂತ ಅಂದ್ಬಿಡ್ತಾರೆ. ಪುಕ್ಕಟ್ ಜಾ ಅಂದ್ಬಿಡ್ತಾರೆ. ಯಾವಾಗ ನಂಗೆ ಹರ್ಟ್ ಆಯಿತು. ಬಿಡು, ಹೋಗ್ಲಿ ಸುಮ್ಮನೆ ಬಿಟ್ಬಿಟ್ಟು ನೆಕ್ಸ್ಟ್ ಬೈಕ್ ಒಂದು ಸಿಕ್ತು, ಅಲ್ಲಿಂದ ಹೋದೆ. ಭಯ ಏನಾದರೂ ರಾತ್ರಿ ಟ್ರಾವೆಲ್ ಮಾಡಬೇಕಾದ್ರೆ? ನನಗೆ ರಾತ್ರಿ ಭಯ ಆಗಿದೆ. ಇದರಲ್ಲಿ ಶ್ರೀನಗರಲ್ಲಿ ಆಯಿತು. ಅಲ್ಲಿ ಚಳಿಗೆ ತುಂಬ ಭಯಪಟ್ಬಿಟ್ಟೆ. ಏನಕ್ಕೆ? ಏನು ತೊಗೊಂಡು ಹೋಗಿರ್ಲಿಲ್ವಾ ಅಥವಾ ಏನು? ಇಲ್ಲಿ ಇತ್ತು, ಸ್ವೆಟ್ರ್ ಇತ್ತು, ಜಾಕೆಟ್ ಇತ್ತು, ಆದ್ರೂ ಫುಲ್ ನಡುಕ. ಅಷ್ಟು ಕೋಲ್ಡ್, ಅಷ್ಟು ಚಳಿ ಆಗ್ತಾ ಇರಲ್ಲ. ಮನುಷ್ಯ ಬದುಕೋಕ್ಕಾಗಲ್ಲ ಅಲ್ಲಿ. ದೊಡ್ಡ ಬೆಡ್ಶೀಟ್ ಬೇಕು ಮಲಗಕ್ಕೆ. ಎಲ್ಲೆಲ್ಲೆಲ್ಲ ಮಲಗಿದ್ದೀರಾ? ಬಸ್ ಸ್ಟ್ಯಾಂಡ್, ರೈಲ್ವೆ ಸ್ಟೇಷನ್ಸ್, ರೋಡ್ ಪಕ್ಕದಲ್ಲಿರೋಂಥ ಟೆಂಪಲ್ಸ್, ರೋಡ್ ಪಕ್ಕದಲ್ಲಿರೋಂಥ ಹೊಲ ಗದ್ದೆ, ಈ ಟೈಪಲ್ಲಿ. ಬಟ್ ಜನ ಇರಬೇಕಲ್ಲಿ, ಯಾರಾದರೂ ವಾಸವಾಗಿರ್ಬೇಕು ಅಂತ ಕೇಳಿ ಮಲ್ಕೋಬೇಕು. ಅದೇ ಇನ್ನೊಂದು ಓಂಕಾರೇಶ್ವರ ಹ್ಯಾಂಗಿಂಗ್ ಬ್ರಿಡ್ಜ್, ಅದು ಮೆಮೊರೇಬಲ್. ಮಲ್ಕೊಳ್ಳೋಕೆ ಏನೇನು ತೊಗೊಂಡು ಹೋಗಿದ್ರಿ? ಒಂದು ಬೆಡ್ಶೀಟು, ಒಂದು ಚಾಪೆ, ಒಂದು ದಿಮ್ ಟೈಪಲ್ಲಿ ಆಕ್ಸಿಜನ್ ಬಲೂನ್ ಟೈಪಲ್ಲಿ ಇರುತ್ತೆ, ಅದು ಇಷ್ಟೇ. ಮತ್ತೆ ವೇಟ್ ಆಗ್ಬಿಡುತ್ತೆ. ಇನ್ನೊಂದು ಹೆವಿ ಆಗಿತ್ತು ಅಂತ ಅನ್ಸುತ್ತೆ. ಹೌದು ಆಗಿತ್ತು. ನನ್ನ ಒಂದು ಜೊತೆ ಭಾಳ ಹೆಲ್ಪ್ ಮಾಡುತ್ತೆ ಚಳಿಗೆ. ಅಲ್ಲಿ ಚಳಿಗೆ ಬದುಕಕ್ಕೆ ಭಾಳ ಕೋಲ್ಡ್ ಆಗುತ್ತೆ. ಶೂ 4 ಟೀ ಶರ್ಟು, 2 ಪ್ಯಾಂಟ್, ಈ ಥರ. ಆನ್ ದ ವೇ ಅಲ್ಲೇ ಎಲ್ಲ ಬಟ್ಟೆ ತೊಳ್ಕೊಂಡು ಹೋಗ್ತಾ ಇದ್ರಾ ಅಥವಾ ಹೇಗೆ? ಹಾಂ, ಇದು ನಾನು ಎಲ್ಲಿ ಸ್ಟೇ ಮಾಡುತ್ತಿದ್ನೋ ಅವತ್ತು ರಾತ್ರಿ ತೊಳೆದು ಒಣ ಹಾಕ್ಬಿಡ್ತಿದ್ದೆ, ಮಾರ್ನಿಂಗ್ ಒಣಗಿಬಿಡ್ತಿತ್ತು. ಹಿಂಗೆ ಹಾಕೊಂಡು ಹೋಗ್ತಾ ಇದ್ದೆ. ಸೊ ಊಟ ತಿಂಡಿ ಹೇಗೆ ಮ್ಯಾನೇಜ್ ಮಾಡಿದ್ರಿ? ಊಟ ಅಂದರೆ ಸಿಕ್ಕಿರೋ ತಿನ್ನೋದು, ಇಲ್ಲಾಂದರೆ ಸ್ನ್ಯಾಕ್ಸು, ಇಲ್ಲಾಂದರೆ ಬಿಸ್ಕೆಟು, ಇಲ್ಲಾಂದರೆ ಹೋಗ್ತಾ ಇರೋದು ಸುಮ್ಮನೆ. ಜರ್ನಿ ಮಾತ್ರ ಕಂಟಿನ್ಯೂ ಇರ್ತಿತ್ತು. ಊಟ ಇಲ್ಲಿ ಸಿಗುತ್ತೆ, ನಾನು ಎಲ್ಲಿಂದಿರಬೇಕು ಊಟ ಮಾಡ್ಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಊಟ ಸಿಗಲಿ ಬಿಡಲಿ, ಹೋಗ್ತಾ ಇರಬೇಕು. ಎಲ್ಲಾದರೂ ಸ್ಟಾಪ್ ಸಿಗುತ್ತಾ, ಅಟ್ಲೀಸ್ಟ್ ಈವ್ನಿಂಗ್ ಆದ್ರೆ ಹೇಳ್ಕೊತೀನಿ ಒಂದು ಊರಿನಾಗ, ಆ ಊರಿನಾಗ ಎಲ್ಲರೂ ಊಟಲ್ಲಿ ಇರ್ತೈತಿ, ಊಟ ಮಾಡೋದು. ಸೊ ಯಾವಾಗಲೇ ಹೇಳ್ತಾ ಇದ್ರಿ ಟ್ರಕ್ಕಲ್ಲೆಲ್ಲ ಅಡುಗೆ ಮಾಡ್ಕೊಂಡ್ವಿ ಅಂತ, ಆ ಎಕ್ಸ್ಪೀರಿಯನ್ಸ್ ಹೇಳ್ಬೋದಾ? ಅದು ಕಾಶ್ಮೀರಲ್ಲಿ ಟ್ರಕ್ಕಲ್ಲಿ ಅಡುಗೆ ಮಾಡ್ಕೊಂಡಿದ್ದೆ. ಅದು ತುಂಬ ಚೆನ್ನಾಗಿತ್ತು. ನನಗೆ ಫಸ್ಟ್ ಟೈಮ್ ನಾನು ಒಂದು ಟ್ರಕ್ ಸೀಟ್ ಕೆಳಗಡೆ ಗ್ಯಾಸ್ ಸಿಲಿಂಡ್ರ್, ಅಡುಗೆ ಮಾಡೋ ಕುಕ್ಕರು ಎಲ್ಲ ಇಟ್ಕೊಂಡು ಮಾಡ್ತಾರೆ, ನಾನು ನೋಡಿದ್ದಿಲ್ಲ. ಅದೇ ಫಸ್ಟ್ ಟೈಮು ಅವ್ರ ಗಾಡಿ ನಿಲ್ಲಿಸ್ಬಿಟ್ಟು ಟೀ ಮಾಡ್ಕೊಳ್ಳೋಣ ಅಂತ ಫಸ್ಟ್ ಮಾತಾಡ್ತಾರೆ. ಓಕೆ ಅಂತ ನಾನು ಹೇಳ್ತೀನಿ. ಭಯ್ಯ ಅವರು ಟೀ ಅಲ್ಲೇ ಹಾಲು ತೊಗೊಂಡ್ಬಿಟ್ಟು ಅಲ್ಲೇ ರೆಡಿ ಎಲ್ಲ ಅವ್ರ ಹತ್ರ ಸ್ಟಾಕ್ ಇಟ್ಕೊಂಡಿರ್ತಾರೆ ಅವರು. ಯಾಕೆಂದರೆ ಒಂದೊಂದು ವಾರ ಟ್ರಾವೆಲ್ ಮಾಡೋರು. ಇವಾಗ ಕಾಶ್ಮೀರ್ ಜರ್ನಿ ಸ್ಟಾರ್ಟ್ ಅಂದರೆ 600 ಕಿಲೋಮೀಟರ್ ನಾವು ಲೇ ಮುಟ್ಟೋಕ್ಕೆ. ಇವಾಗ ಅದು ಆ್ಯಕ್ಚುಲಿ ಟ್ರಕ್ಕಲ್ಲಿ ತುಂಬ ಸ್ಲೋ ಹೋಗುತ್ತೆ, ಇಲ್ಲ ತುಂಬ ವೆಯ್ಟ್ ಹಾಕೊಂಡ್ಬಂದಿರ್ತಾರೆ ಅವರು, ಸಿಮೆಂಟು ಅಥವಾ ಏನಾದರೂ ನೀಡರು. ಆವಾಗ 3-4 ದಿನ ಆಗೋದು ಆ ಟೈಮಲ್ಲಿ. ಅದಕ್ಕೆ ಅವರೆಲ್ಲ ತೊಗೊಂಬಂದಿರ್ತಾರೆ. ಅಲ್ಲೇ ಚಹಾ ಮಾಡಿಕೊಂಡು ತಿಂದು ಮತ್ತೆ ಸ್ಟವ್ ಮುಚ್ಚಿಬಿಡೋದು, ಮತ್ತೆ ಹೋಗ್ತಾ ಇರೋದು ಟ್ರಾವೆಲ್. ಊಟ ಹಸುವಾಯ್ತಾ ಅಲ್ಲೇ ಬಿಸಿದು ಮಾಡ್ಕೊಳ್ಳೋದು, ಸ್ವಲ್ಪ ಹೊತ್ತು ಅನ್ನ ಸಾರು ಮಾಡ್ಕೊಂಡು ತಿನ್ನೋದು, ಮತ್ತೆ ಹೋಗ್ತಾ ಇರೋದು. ಸೊ ಈ ಜರ್ನಿ ಜೊತೆಗೆ ಕಂಟೆಂಟ್ ಕ್ರಿಯೇಷನ್ ಕೂಡ ಮಾಡ್ತಾಯಿದ್ರಿ, ಕ್ಯಾಪ್ಚರ್ ಮಾಡ್ತಾಯಿದ್ರಿ. ಆ ಎಕ್ಸ್ಪೀರಿಯೆನ್ಸ್ ಎಲ್ಲ ಹೇಗಿತ್ತು? ವಿಡಿಯೋ ಶೂಟ್ ಮಾಡ್ಕೊಳ್ಬೇಕು ಒಬ್ಬನೇ. ಟ್ರೈಪೋರ್ಡ್ ತಗೊಂಡಿದ್ದೆ ನಾನು. ಅದು ಕ್ಯಾಮ್ರಾ ಆನ್ ಮಾಡ್ಕೋಬೇಕು,
ನನ್ನ ಮಧ್ಯೆಯಲ್ಲಿ ನನ್ನ ಮೈಕ್ ಕೆಟ್ಟೋಗ್ಬಿಡುತ್ತೆ, ಅಡಾಪ್ಟರ್ ಹೋಗ್ಬಿಡುತ್ತೆ ನಂದು. ಅಂದರೆ ಹೋಯ್ತು ಅಂದರೆ ಅದು ಮೈಕ್ ಕನೆಕ್ಟ್ ಆಗಲ್ಲ ನನ್ನ ಫೋನಿಗೆ, ಓಕೆ, ವಾಯ್ಸ್ ಬರಲ್ಲ. ಫೋನಲ್ಲೇ ಒದರಾಡಿ ಜೋರಾಗಿ ಮಾತಾಡ್ತಿದ್ದೆ. ಹಿಂಗೆ ವೀಡಿಯೋ ಮಾಡ್ಕೊಳ್ಳೋದಾ. ಇವಾಗ ಫಸ್ಟ್ ನಾನು ಕಂಟೆಂಟ್ ಬಗ್ಗೆನೇ ಶೂಟ್ ಮಾಡೋನು. ಯಾಕಂದರೆ ಒಂದು ಆ ಪ್ಲೇಸ್ ಹತ್ರ ಹೋಗಿದ್ದೇನೆ ಅಂತಂದರೆ ಆ ಪ್ಲೇಸಲ್ಲಿ ಹಿಸ್ಟ್ರಿ ಏನಿರುತ್ತೋ ಒಂದು ಮ್ಯಾಪ್ ಇದರಲ್ಲಿ ಗೂಗಲಲ್ಲಿ ನೋಡ್ಕೊತಿದ್ದೆ, ಇಲ್ಲಾಂದರೆ ಅಲ್ಲಿ ಗೊತ್ತಿರೋರ್ನ ಕೇಳಿಬಿಟ್ಟು ಆ ಹಿಸ್ಟ್ರಿನ ನಾನು ಎಕ್ಸ್ಪ್ಲೋರ್ ಮಾಡಿ ಅದನ್ನ ವೀಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡ್ತಾಯಿದ್ದೆ. ಹೀಗೆ ಒಂದು 19 ಎಪಿಸೋಡ್ಸ್ ಇರಬೇಕು ಕಾಶ್ಮೀರ್ ಟ್ರಿಪ್ಪಿಂದು. ಎಲ್ಲಾದರೂ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಆಗಿದೆಯಾ? ಆವಾಗಲೇ ಬೀಡ್ ಅಂತ ಯಾವುದೋ ಒಂದು ಊರನ್ನು ಮೆನ್ಷನ್ ಮಾಡ್ತಾ ಇದ್ರಿ. ಹಾಂ, ಬೀಡ್. ಸೊ ಮಹಾರಾಷ್ಟ್ರದಲ್ಲಿ ಬೀಡ್ ಅಂತ ಒಂದು ಬರುತ್ತೆ ವಿಲೇಜು. ಹೈವೇ ಪಕ್ಕನೇ ಒಂದು ಟೆಂಪಲ್, ಶಿವ ಟೆಂಪಲ್. ಅಲ್ಲಿ ಮಲಗಿದ್ದೆ ನಾನು ನೈಟ್. ಅವ್ರಿಗೆ ಪೂಜೆ ಮಾಡೋ ಪುರೋಹಿತರಿಗೆ ಪರ್ಮಿಷನ್ ತೊಗೊಂಡು ಅಲ್ಲಿ ನೋಡ್ಕೊಂಡಿದ್ದೆ ಟೆಂಪಲ್. ಹಂಗೆಲ್ಲ ಬಿಡ್ತಾ ಇದ್ರ ಮಲ್ಕೊಳ್ಳೋಕ್ಕೆಲ್ಲ? ಹಾಂ, ನಾನು ಮಾತಾಡೋದ್ರಲ್ಲಿರುತ್ತೆ. ಅವ್ರಿಗೆ ನಾನು ಮಲಗ್ತೀನಿ ಅಂತಂದರೆ ಬಿಡ್ತಾರ? ಇಲ್ಲ, ನಾನು ಹಿಂಗೆ ಹೋಗ್ತಾ ಇದ್ದೀನಿ, ನಾನು ಯಾತ್ರೆ ಮಾಡ್ತಾ ಇದ್ದೀನಿ, ಲಡಾಖ್ ಯಾತ್ರೆ ಮಾಡ್ತಾ ಇದ್ದೀನಿ, ನಾನು ಇವತ್ತೊಂದು ರಾತ್ರಿ ಇಲ್ಲಿ ಮಲ್ಕೊಂಡು ಬೆಳಗ್ಗೆ ಹೋಗಿಬಿಡ್ತೀನಿ ಅಂತ ಅವ್ರಿಗೆ ಹೇಳಿದರೆ ಅವರೇ ಓಕೆ ಮಲ್ಕೊ ಅಂತ ಹೇಳ್ತಾರೆ. ಟೆಂಪಲ್ ಅಂದಮೇಲೆ ಎಲ್ಲರೂ ಮಲ್ಕೋಬೋದು, ಅಲ್ಲಿ ಏನು ಸಮಸ್ಯೆ. ಓಕೆ, ಫಸ್ಟ್ ಟೈಮ್ ಇವಾಗ ಹಾಂ ಅಕ್ಕ ಈ ರೀಚ್ ಆಗ್ತೀರಾ ಲೇ ಲದಾಖ್ನ, ಆ ಪ್ಲೇಸ್ ನೋಡಿದ ತಕ್ಷಣ ನಿಮ್ಗೇನು ಅನಿಸ್ತು? ಆ ಥಾಟ್ ಏನು ಬಂತು? ಒಳಗಡೆ ತುಂಬ ಖುಷಿ ಆಯಿತು. ಯಾಕಂದ್ರೆ 29 ದಿವಸದಿಂದ ನೀವು ವೆಯ್ಟ್ ಮಾಡ್ತಾ ಇದ್ರಿ ಆ ಜಾಗಕ್ಕೆ ಹೋಗೋಕ್ಕೆ. ಹೌದು, ಅಷ್ಟು ಕಾದ್ಕೊಂಡು ಇವಾಗ ನಿಮ್ ಅದು ಬಂದಿದೆ, ಎದುರುಗಡೆ ನಿಂತಿದೆ, ಹೇಗೆ ಅನ್ನಿಸ್ತು? ಫೋನಲ್ಲಿ ಯಾವತ್ತು ಹಿಂಗೆ ಮ್ಯಾಪ್ ಆನ್ ಮಾಡ್ಕೊಂತಿದ್ದೆ, ಪ್ರೆಸೆಂಟ್ ಲೊಕೇಶನ್ ಟು ಲೇ ಅಂತ ಸರ್ಚ್ ಮಾಡಿ ನೋಡ್ಕೊತಿದ್ದೆ. 2000 ಕಿಲೋಮೀಟ್ರ್ ಮೇಲೆ ಇದೆ, ಆಮೇಲೆ 1000 ಕಿಲೋಮೀಟ್ರ್, 500 ಕಿಲೋಮೀಟ್ರ್, ಇನ್ನೊಂದು 10 ಕಿಲೋಮೀಟ್ರ್ ಬಂತಲ್ಲ ಲೇ ಅನ್ನೋ ಖುಷಿ. ಪದೇ ನೋಡ್ತಾ ಇದ್ದೆ, ಪದೇ ನೋಡ್ತಾ ಇದ್ದೆ, ರೂಟ್ ನೋಡ್ಕೋತಾ ಇದ್ದೆ, ಎಷ್ಟು ಡಿಸ್ಟೆನ್ಸಲ್ಲಿ ಇದ್ದೀನಿ ಇನ್ನು ನಾನು ಅಲ್ಲಿ ರೀಚ್ ಆಗಬೇಕಲ್ಲ ಅಂತ ನೋಡಿಕೊಂಡು. ಅಲ್ಲೇ ಹೋಗೋಕ್ಕಿಂತ 200 ಕಿಲೋಮೀಟರ್ ಕಾರ್ಗಿಲ್ ಟು ಲೇಗೆ ಒಂದು ಕಾರ್ ನಂಗೆ ಲಿಫ್ಟ್ ಕೊಡ್ತಾರೆ. ತುಂಬ ಒಳ್ಳೆಯದು. ಅವರು ನನ್ನ ಹೆಸರು ಅವ್ರದ್ದು ಅಲ್ಲಿ ಅಂತಾನೆ. ಅವ್ರು ಆ್ಯಕ್ಚುಲಿ ಫಸ್ಟ್ ದುಡ್ಡು ಕೇಳ್ತಾರೆ ನನಗೆ, 1000 ರೂಪಾಯಿನ ಕೇಳ್ತಾರೆ. ನಾನು ಬೋರ್ಡ್ ತೋರಿಸ್ತೀನಿ, ನನಗೆ ಲಿಫ್ಟ್ ತಗೊಂಡು ಹೋಗ್ತಾ ಇದ್ದೀನಿ, ನಾನು ಯೂಟ್ಯೂಬರು ಹೀಗೆಲ್ಲ ಹೇಳಿದೆ ಅವ್ರಿಗೆ. ಓಕೆ ಅಂತ ಅಂದರು. ಅವ್ರು ತುಂಬ ಸ್ಪೀಡಾಗಿ ಹೊಡ್ಕೊಂಡು ಹೋದ್ರು ಲೇಗೆ, ಭಾಳ ಸ್ಪೀಡಾಗಿ. ನಾನು ನೇಚರ್, ಸಖತ್ ನೇಚರ್, ಅದು ನೋಡೋಕ್ಕೆ ಹೇಳಬಾರ್ದು, ಅಷ್ಟು ಹೇಳಬೇಕು ಅಷ್ಟು ಚೆನ್ನಾಗಿತ್ತು ನೇಚರ್ ಎಲ್ಲ. ತುಂಬ ಬೆಟ್ಟಗಳು, ತುಂಬ ಬೆಟ್ಟ. ಅಲ್ಲಿ ಇವಾಗ ಒಂದು ನಾವು ಸೋನಮಾರ್ಗು ಕಾರ್ಗಿಲ್ ಹೋಗೋವರೆಗೂ ಇವು ಬರಪೆಲ್ಲ ಇರುತ್ತೆ, ಮಂಜು ಎಲ್ಲ ಇರುತ್ತೆ, ಪರ್ವತಗಳು, ಮೌಂಟೇನ್ಸ್ ಎಲ್ಲ ಇರುತ್ತೆ. ಆಮೇಲೆ ಹೋದರೆ ಬರೀ ಮಣ್ಣಿನ ಪರ್ವತಗಳು ಸಿಗ್ತವೆ. ಹಿಂಗೆ ಕೆಂಪು ರೆಡ್ ಪರ್ವತಗಳು ಸಿಗ್ತವೆ, ಕಪ್ಪು ಪರ್ವತಗಳು ಸಿಗ್ತವೆ. ಹಿಂಗೆಲ್ಲ ನೋಡ್ಕೊತ ನಾವು ಲೇಗೆ ಮುಡ್ತೀವಿ. ಎಷ್ಟು ದಿನ ಇದ್ರಿ ಲೇ ಅಲ್ಲಿ? ನಾನು ಲೇಲಿ ಒಂದು ವಾರ ಇದ್ದೆ. ಲೇಲಿ ಏನೇನು ಮಾಡಿದ್ರಿ? ಏನೇನು ಮಾಡಿದೆ? ಫಸ್ಟು ಶ್ರೀನಗರ್, ನಾವು ಕಾಶ್ಮೀರ್ ಟು ಶ್ರೀನಗರ್ ಹೋಗ್ಬೇಕು. ಅಲ್ಲಿಗೆ ಹೋಗೋಕ್ಕೆ ಕಷ್ಟ ಆಗುತ್ತೆ, ಟ್ರಕ್ಕಲ್ಲೆಲ್ಲ ಹೋಗಬೇಕಾಗುತ್ತೆ. ಮಧ್ಯೆ ಏನಾಗುತ್ತೆ ಅಂದರೆ ರೋಡೆಲ್ಲ ಕುಸಿದು ಬಿದ್ದಿರುತ್ತಲ್ಲ, ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಒಂದೊಂದು ವಾರ ಅಲ್ಲೇ, ಕೆಲವೊಬ್ಬರು ಅಲ್ಲೇ ಬಿಡಬೇಕು, ಸ್ಟಾಪ್ ಮಾಡಿದ್ರೆ ರೋಡ್ ಆಗಿದ್ಮೇಲೆ ಮತ್ತೆ ಹೋಗೋದು ಮುಂದಕ್ಕೆ. ಅಲ್ಲಿ ತನಕ ಅಲ್ಲೇ ನಿಂತಿರಬೇಕು, ಅಲ್ಲೇ ಇರಬೇಕು. ಹಿಂದಕ್ಕೆ ಹೋಗೋಕ್ಕಾಗಲ್ಲ, ಹಿಂದೆಲ್ಲ ಲಾರಿಗಳು ನಿಂತಿರ್ತಾವೆ, ನಿಂತೇ ಬಿಡ್ಬೇಕು ಒಂದೊಂದು ಸರಿ. ಒಂದೊಂದು ದಿನ ಅಲ್ಲಿ ನಿಂತ್ಕೊಂಡ್ಬಿಡ್ತಾರೆ. ಹಂಗೆಲ್ಲ ಇರುತ್ತೆ ಟ್ರಾವೆಲಲ್ಲಿ, ಭಾಳ ಕಷ್ಟ. ಸೊ ಹಾಗಾದರೆ ಈ ಜರ್ನಿಲಿ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಯಾವುದಾದ್ರು ಆಗಿದೆಯಾ? ವರ್ಸ್ಟ್ ಅಂದರೆ ಯಾರೋ ಕದ್ಕೊಂಡು ಹೋದ್ರು ಅಥವಾ ಯಾರೋ? ಆ ಥರ ಏನೂ ಆಗಿಲ್ಲ. ಆ ಥರ ಏನೂ ಆಗಿಲ್ವಾ? ಆ ಥರ ಏನೋ ಎಲ್ಲ ನಮ್ಮ ಕನ್ನಡದವ್ರ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದ. ಅಂದರೆ ಇಲ್ಲಿವರೆಗೂ ಒಂದು ವಸ್ತು ಏನು ಕಳ್ತನ ಮಾಡ್ಕೊಂಡು ಹೋಗಿಲ್ಲ ಯಾರು. ನಾನು ಯಾವತ್ತೂ ನನ್ನ ಬ್ಯಾಗ್ನ ಗಟ್ಟಿ ಹಿಡ್ಕೊಂಡು ಮಲಗಿದಾಗೂ ನಾನು ಬ್ಯಾಗ್ ಹಿಡ್ಕೊಂಬಕ್ಕಂತಿದ್ದೆ, ಅಷ್ಟು ಅದೇ ಭಯ ಇರ್ತಾ ಇತ್ತು ಅಲ್ವಾ? ತಗೊಂಡೋಗ್ಬಿಟ್ರೆ ಮುಗಿದ ಕತೆ ನಾನು. ಅಕಸ್ಮಾತ್ ತಗೊಂಡು ಹೋಗಿದ್ರೆ ಏನು ಮಾಡ್ತೀನಿ? ನಾನು ಮೇನ್ ಬೇಸಿಕ್ ನೀಡ್ ಇರೋದೇ ನಾನು ತಗೊಂಡೋಗ್ಬಿಟ್ರೆ, ಬಟ್ಟೆ ತೊಗೊಂಡೋಗಿ ಬೆಡ್ಶೀಟ್ ತೊಗೊಂಡೋಗ್ಬಿಟ್ರೆ ಏನು ಮಾಡೋದಂತ ಕಷ್ಟ. ಅಕಸ್ಮಾತ್ ಇವಾಗ ನಿಮ್ಮ ಬ್ಯಾಗ್ ಕಳ್ತನ ಆಯಿತು ಅಂತ ಅನ್ಕೊಳ್ಳಿ, ಏನು ಮಾಡ್ತಿದ್ರು ಅವಾಗ ಹಜರತ್ ಅವ್ರು? ಹೊಸ ತೊಗೊಳ್ಬೇಕು, ಹೊಸ ತಗೊಳ್ಳಿ. ಅಲ್ಲಿ ಅಂಗಡಿ ಹೋಗಿ ಹೊಸ ಬ್ಯಾಗ್ ತೊಗೊಂಡು ಮನೇಲಿ ಹೇಳ್ತಾ ಇರಲಿಲ್ಲ, ಬಂದಮೇಲೆ ಹೇಳ್ತಾ ಇದ್ದೆ. ಇಲ್ಲಾಂದ್ರೆ ಬಂದ್ಬಿಡು ಅಂತಾರೆ ಅಪ್ಪ ಅಮ್ಮ, ಕಾಲೇ ಮಾಡ್ತಾ ಇರಲಿಲ್ಲ ಮನೆಗೆ ನಾನು ಜಾಸ್ತಿ. ಓಕೆ, ಈ ಜರ್ನಿ ಮಾಡಿದ್ದು ಕಾಂಟೆಂಟ್ ಕ್ರಿಯೇಷನ್ಗೆ ಅಥವಾ ಒಂದು ಎಕ್ಸ್ಪೀರಿಯನ್ಸ್ಗೆ ಅಂತನಾ? ಎರಡು ಕಾಂಟೆಂಟ್ ಕ್ರಿಯೇಷನ್ ಜೊತೆಗೆ ಕಂಟೆಂಟ್ ಅಂತ ಇವಾಗ ನನ್ನಲ್ಲಿ ಇಷ್ಟು ನನಗೆ ಬೇಕು, ಇಷ್ಟನ್ನು ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಇಲ್ಲಿ ಕೆಲವೊಂದು ನಾನು ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಕೊತ ಹೋಗ್ತೀನಿ ಅಂತ. ಆಮೇಲೆ ಎಕ್ಸ್ಪೀರಿಯೆನ್ಸ್ ಮೇನ್. ಒಂದು ಸಾರಿ ಡಿಗ್ರಿ ಆಗಿದ್ಮೇಲೆ ಟ್ರಾವೆಲ್ ಮಾಡ್ಬೇಕನ್ನೋದು, 1 ವರ್ಷ ಹಂಗೆ ಅನ್ಕೊಂಡಿದ್ದೆ, ಮಾಡಿದೆ. ಇವಾಗ ಏಜ್ ಕೇಳ್ಬೋದಾ ನಿಮ್ದು ಎಷ್ಟು ಅಂತ? 2001ರಲ್ಲಿ ಹುಟ್ಟಿದ್ದೀನಿ. 2001. ಇವಾಗ MA ಮಾಡ್ತಾ ಇದ್ದೀರಾ ಜರ್ನಲಿಸಮಲ್ಲಿ? ಹೌದಕ್ಕ. ಯಾಕೆ ಜರ್ನಲಿಸಮ್ ಮೀಡಿಯಾಕ್ಕೆ
ಸಪೋರ್ಟ್ ಸಿಗುತ್ತೆ ಅಂತ ಅದೊಂದು MA ಮಾಸ್ಟರ್ಸ್ ಮಾಡ್ಕೋಬೇಕಂತ ಹೇಳಿ ಅಂದ್ಕೊಂಡು ಮಾಡಿದೆ. ಇವಾಗ ಕಂಟೆಂಟ್ ಕ್ರಿಯೇಟರ್ ಅಂದರೆ ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಚಾನಲ್ ಇದೆ, ಮಾಡ್ತಾ ಇದ್ದೀನಿ, ಚೆನ್ನಾಗಿ ಹೋಗ್ತಾ ಇದೆ. ಇದ್ರ ಜೊತೆಗೆ ಒಂದು ಮಾಸ್ಟರ್ಸ್ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನನಗೆ ಗ್ಯಾಪಲ್ಲಿ ಸಿಗುತ್ತೆ, ನಾನು ಶೂಟಿಂಗ್ ಮಾಡ್ಕೊಳ್ಳೋಕೆ ಹಿಂಗೆ ಹೆಲ್ಪ್ ಸಿಗುತ್ತೆ ಅಂತ ಹೇಳಿ ಮಾಡ್ಕೊಂಡೆ. ಸೊ ಈ ಜರ್ನಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರಾದರೂ ಅಪೋಸ್ ಮಾಡಿದ್ರಾ ಬೇಡ ಹೋಗಬೇಡ ಅಂತ? ಅಪ್ಪ ಅಮ್ಮನೇ ಮಾಡಿದ್ರು ಫಸ್ಟ್ ಸ್ಟಾರ್ಟಿಂಗ್. ಆಮೇಲೆ ಇವರು ಟ್ರಾವೆಲ್ ಹಿಂಗೆ ಹೋಗ್ಬೇಕಾದ್ರೇ ಅನ್ನೋರು ತುಂಬ ಜನ. ನಾನು ಎಲ್ಲರೂ ಮಲಗಿರ್ತಿದ್ನಲ್ಲ, ಅಥವಾ ನಾನು ಹಿಂಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಅಂದಾಗ ಬೈಯೋರು ನನಗೆ. ಅದು ಇಲ್ಲೇನಾ, ಇನ್ನು ತುಂಬ ದೂರ ಹೋಗ್ಬೇಕು, 2000-3000 ಕಿಲೋಮೀಟ್ರ್ ಆಗುತ್ತೆ ನಿನ್ನ ಕೈಯಲ್ಲಿ ಅಂತ ಅನ್ನೋರೆಲ್ಲ. ಆಗುತ್ತೆ, ನಾನು ಮಾಡ್ತೀನಿ ಅಂತ. ನಗರ್ ಸ್ಟಾರ್ಟಿಂಗ್ ಎಲ್ಲ ಮಹಾರಾಷ್ಟ್ರದಲ್ಲಿದ್ದಾಗ ನಾನು ಲಡಾಖ್ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತಂದ್ರೆ ನಗರ್ ಟ್ರಕ್ನಾಗಲ್ಲ. ಸುತ್ತಲೂ ಇರೋರಿಗೆಲ್ಲ ಡೌಟ್ ಇತ್ತು ಹೋಗೋಕ್ಕಾಗಲ್ಲ ಅಂತ, ಆದರೆ ನಿಮಗೆ ಮಾತ್ರ ಫುಲ್ ಕಾನ್ಫಿಡೆನ್ಸ್ ಇತ್ತು ಹೋಗ್ತೀನಿ ಅಂತ. ನಾನು ಹೋಗ್ತೀನಿ, ನಾನು ಹೋಗಿ. ಎಲ್ಲಿಂದ ಬಂತ ಕಾನ್ಫಿಡೆನ್ಸ್, ಏನು ಭಯ ಇಲ್ಲದೆ ನಾನು ಮಾಡ್ತೀನಿ ಅನ್ನೋದು? ಜನರಿಂದನೇ. ಜನರಿಂದ? ಒಬ್ಬ ಇಬ್ಬ ಹೇಳ್ತಾನೆ, ಇನ್ನೂ ಇರ್ತಾರಲ್ಲ 8-10 ಜನ, ಅವ್ರು ಹೇಳ್ತಾರೆ ಹೋಗು ಅಂತ. ಸೊ ಪಾಸಿಟಿವ್. ಈ ಬೇಡ ಅಂದ್ರೆ ಬಿಟ್ಬಿಡ್ಬೇಕ. ನಮ್ಗೆ ಯಾರು ಸಪೋರ್ಟ್ ಮಾಡ್ತಾರೆ ಅವ್ರು ತಗೋಬೇಕು, ಅವ್ರು ಮಾತು ತಗೊಂಡು ಹೋಗ್ತಾ ಇರ್ಬೇಕು. ಸೊ ಹಜರತ್, ಫಸ್ಟ್ ಆಫ್ ಆಲ್ ಈ ಒಂದು ಜರ್ನಿನ ನೀನು ಮಾಡಬೇಕು ಅಂತ ಅಂದಾಗ ಅಪ್ಪ ಅಮ್ಮನ ರಿಯಾಕ್ಷನ್ ಇತ್ತು. ಆಬ್ವಿಯಸ್ಲಿ ಒಪ್ಪಿರಲ್ಲ, ಮಗ ಏನು ಖರ್ಚಿಲ್ಲದೆ ಲಿಫ್ಟ್ ಕೇಳ್ಕೊಂಡು ಹೋಗ್ತಾನೆ, ಅದು ಅಷ್ಟು ದೂರ ಹೋಗ್ತಾ ಇದ್ದಾನೆ ಅಂದಾಗ ಭಯ ಆಗಿರುತ್ತೆ. ಹೆಂಗೆ ಒಪ್ಸಿದ್ರಿ? ಅವ್ರಿಗೆ ಮೊದಲು ಲಿಫ್ಟ್ ಅಂತ ಹೇಳಿದೇ ಇಲ್ಲ, ಲಿಫ್ಟನ್ನು ಕಂಪ್ಯೂಟರ್ ಗೊತ್ತೇ ಇಲ್ಲ ಅವ್ರಿಗೆ. ನನಗೆ ಅದು ಹಂಗೆ ಹೇಳಿದ್ರೆ ಮತ್ತೆ ಬೇಡನೇ ಅಂದ್ಬಿಡ್ತಾರೆ, ಹೋಗೋದೇ ಬೇಡ ಅಂದ್ಬಿಡ್ತಾರೆ ಅಕ್ಕ. ಅದಕ್ಕೆ ಫಸ್ಟು ಅವ್ರಿಗೆ ಹಿಂಗೆ ಟ್ರಾವೆಲ್ ಬಗ್ಗೆನೇ ಹೇಳ್ತಾ ಇದ್ದೆ. ಈ ಲಡಾಖ್ ಅಂತ ಬಂದಾಗ ನಾನು ಅವ್ರಿಗೆ ಪಾಸಿಟಿವ್ ಥರ ಹೇಳ್ತಿದ್ದೆ. ಅಲ್ಲಿ ನೆಗೆಟಿವ್ ಏನೂ ಹೇಳ್ತಾ ಇರಲಿಲ್ಲ. ಪ್ಲೇಸ್ ತುಂಬ ಚೆನ್ನಾಗಿರುತ್ತೆ, ಅದು ನೋಡಬೇಕು, ಅದನ್ನ ಎಕ್ಸ್ಪ್ಲೋರ್ ಮಾಡಬೇಕು, ಎಕ್ಸ್ಪೀರಿಯೆನ್ಸ್ ಮಾಡಬೇಕು, ಅಲ್ಲಿ ಜನರು ಆಗಲಿ ಕಲ್ಚರ್ ಆಗಲಿ ಇದನ್ನೆಲ್ಲ ನಾನು ನೋಡ್ಬೇಕಂತ ನಾನು ಹೋಗ್ತಿದ್ದೀನಿ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮಗೆ ಹೇಳಿ. ಒಂದೇ ದಿನದಲ್ಲಂತೂ ಒಪ್ಕೊಂಡಿರಲ್ಲ, ಎಷ್ಟು ಸೈಕಲ್ ಹೊಡೆದಿರ್ತೀರಾ? ಹೌದಕ್ಕ, ಏನೇನು ಮಾಡಿದ್ದೆ? ಒಂದು 5-6 ತಿಂಗಳು ಮೊದಲೇ ನಾನು ಹೇಳ್ತಾ ಬಂದಿದ್ದೆ. ಒಂದು ಸಾರಿ ಹೇಳಿದ ತಕ್ಷಣ ಬೈದು ಬಿಡ್ತಾರೆ. ಯಾಕೆ ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ನಾನು ಅದಕ್ಕೆ ಅವ್ರಿಗೆ ಫಸ್ಟು ಹೋಗೋದಂತೂ ಗೊತ್ತು, ನಾನು ಲಡಾಖ್ ಹೋಗ್ಬೇಕಂತ ನನ್ನ ಮನಸ್ಸಲ್ಲಿದೆ. ಅದನ್ನು ನಾನು ಅವ್ರಿಗೆ ಅಪ್ಪ ಅಮ್ಮ ಬಂದ್ರ ಮೊದಲು ಹೆಂಗೆ ಹೇಳಿದೆ ಅಂತಂದರೆ, ಫಸ್ಟ್ ನಾನು ಕರ್ನಾಟಕ ಟ್ರಾವೆಲ್ ಮಾಡ್ಕೊಂಡು ಬರ್ತೀನಿ 1 ವಾರ ಅಂತ ಹೇಳಿ ಕರ್ನಾಟಕ ಸುತ್ತಾಡ್ಕೊಂತ ಬಂದೆ. ಅವ್ರಿಗೆ ಒಂದು ಹೋಪ್ ಬಂದುಬಿಡ್ತೈತಿ, ನಾನು ಇಲ್ಲಿಂದ ಹೋಗ್ತೀನಿ, ನನ್ನ ಮಗ ಟ್ರಾವೆಲ್ ಮಾಡ್ತಾನೆ, ಸುತ್ತಾಡ್ಕೊಂಬರ್ತಾನೆ, ವೀಡಿಯೋನೂ ಮಾಡ್ತಾನೆ, ಯೂಟ್ಯೂಬಲ್ಲಿ ಹಾಕ್ತಿದ್ದಾನೆ ಅಂತೆಲ್ಲ ಅವ್ರಿಗೆ ನಂಬಿಕೆ ಬಂತು. ಅಪ್ಪ ಅಮ್ಮಗೆ ನಂಬಿಕೆ ಬಂದು ಸಾಕು, ಬೇರೆ ಯಾರೇ ಏನು ಹೇಳಿ ನಾನು ಅದು ಕೇಳೋಕ್ಕೆ ಹೋಗಲ್ಲ. ಅವರಿಬ್ಬರು ನನಗೆ ಓಕೆಪ್ಪ ನೀವು ಹೋಗಿ ಹುಷಾರಾಗಿರು ಅಂತ ಅಂದ್ರೆ ಸಾಕು ನನಗೆ. ಈ ಒಂದು ಹೋಪ್ ಅಪ್ಪ ಅಮ್ಮಗೆ ಬರಬೇಕು, ನಾನು ಅದು ಮಾಡ್ತಿದ್ದೆ. ಹೀಗೆ ಕರ್ನಾಟಕ ಟ್ರಾವೆಲ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ನಾನು ಫಸ್ಟ್ ನನ್ನ ಸ್ಟೇಟ್ ಅಂತ ಬಂದರೆ ಕೇರಳ ನಾನು ಹೋಗಿರೋದು. ಇದು ಓನ್ಲಿ ಕರ್ನಾಟಕ ಕೂಡ ಲಡಾಖ್ ಅಲ್ಲ, ಲಡಾಖ್ ಹೋಗಿಂತ ಒಂದು 3 ತಿಂಗಳ ಹಿಂದ್ಗಡೆ ನಾನು ಕನ್ಯಾಕುಮಾರಿ ಹೋಗಿರ್ತೀನಿ. ಅದು 1 ವೀಕ್ ಟ್ರಾವೆಲ್ಲು. ಮಂಗ್ಳೂರಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಾಸರಗೋಡು, ಈಚಾಕಿಂಗೆ ಕಾಸರಗೋಡಲ್ಲಿ ಈ ಬೀಚ್ ಸೈಡಲ್ಲಿ ಲಿಫ್ಟ್ ತೊಗೊಳ್ಳೋದಿದೆಯಲ್ಲ ತುಂಬ ಕಷ್ಟ. ಯಾಕೆಂದರೆ ತುಂಬ ಬಿಸಿಲು, ಅಲ್ಲಿ ಯಾರು ಲಿಫ್ಟ್ ಕೊಡಲ್ಲ. ಬೇಸಿಕಲಿ ಅಲ್ಲಿ ತುಂಬ ಜನ ಯೂಸ್ ಮಾಡೋದು ಸ್ಕೂಟಿ ಮಾತ್ರ ಯೂಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಹೋಗೋಲ್ಲ ಅಲ್ಲಿ ಜಾಸ್ತಿ. ಹೋದ್ರೂ ಅವ್ರು ನಮ್ಗೆ ಲಿಫ್ಟ್ ಕೊಡಲ್ಲ. ಹಾಗಾಗಿ ಸ್ಕೂಟಿಯಿಂದನೇ ಒಂದೊಂದು ಸ್ವಲ್ಪ ಲಿಫ್ಟ್ ತೊಗೊಂಡು ಕಾಸರಗೋಡಿಗೆ ಹೋಗಿ, ಕಾಸರಗೋಡಿಂದ ಕೊಚ್ಚಿ ಎರ್ನಾಕುಲಂ ಅಂತ ಬರುತ್ತೆ ರೈಲ್ವೆ ಸ್ಟೇಷನು, ಅಲ್ಲಿಂದ ನಾವು ಕನ್ಯಾಕುಮಾರಿ ತಲುಪ್ತೀನಿ. ಕನ್ಯಾಕುಮಾರಿಗೆ ಹೋಗಿದ ಮೇಲೆ ನಾನು ಫುಲ್ ಕೆಳಗಡೆ ನೋಡಿದ್ದೀನಿ, ಕನ್ಯಾಕುಮಾರಿಗೆ ಬಂದಿದ್ದೀನಿ. ಇವಾಗ ನಾನು ಫುಲ್ ಮೇಲೆ ಹೋಗ್ಬೇಕು ಅಂತ ಅಂದ್ಕೊಂಡಿರೋದು. ಇದು ಫಸ್ಟ್ ಹೋಗಿ ಬಂದಿರೋದು. ಯಾಕೆಂದರೆ ಲಡಾಖ್ ಟ್ರಿಪ್ಗಿಂತ 3 ತಿಂಗಳ ಹಿಂದ್ಗಡೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದು. ಕನ್ಯಾಕುಮಾರಿಗೆ ಬಂದೆ, ನಾನು ತಲುಪಿದೆ. ಕನ್ಯಾಕುಮಾರಿದೆಲ್ಲ ಹಿಸ್ಟ್ರಿ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಅಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ವಿಡಿಯೋ ಮಾಡಿ ಹಾಕಿದ್ದೆ. ಆಮೇಲೆ ಮೀತ್ ಕನ್ಯಾಕುಮಾರಿ, ಇಲ್ಲಿಂದ ಸೀದಾ ಮನೆಗೆ ಹೋಗಿ ಅಪ್ಪ ಅಮ್ಮಗೋಸ್ಕರ ಲಡಾಖ್ ಹೋಗೋಣ ಅಂತ. ಹಿಂಗೆ ಲಡಾಖ್ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ರಿ, ಬಟ್ ಲಿಫ್ಟ್ ಕೇಳ್ಕೊಂಡೇ ಹೋಗಬೇಕು ಅಂತ ಯಾಕೆ ಅನಿಸಿದ್ದು? ಲಿಫ್ಟ್ ಕಾನ್ಸೆಪ್ಟ್ ಬಂದಿರೋದು ಕರ್ನಾಟಕ ಟ್ರಿಪ್ ಮಾಡಬೇಕಾದ್ರೆ ಒಬ್ಬರು ಜನರ ಜೊತೆ ಮಾತಾಡ್ತಾ ಅವ್ರ ಕಮ್ಯುನಿಕೇಷನ್ ಮಾಡ್ಕೊತ ನಂಗೆ ಒಂದು ವೀಡಿಯೋ ಮಾಡ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು. ನನ್ನ ಜರ್ನಿನ ಅವ್ರಿಗೆ ಹೇಳಿದರೆ ಅವ್ರ ರಿಯಾಕ್ಷನ್ ಹೆಂಗಿರ್ತೈತಿ. ಒಬ್ಬರು ಹೋಗಬೇಡ ಅಂತ ಅಂತಾರೆ, ಒಬ್ಬರು ಹೋಗು ಹುಷಾರಾಗಿರು ಅಂತಲೇ ಹೇಳ್ತಾರೆ. ಇಲ್ಲಿ ಒಬ್ಬೊಬ್ರು ಏನಾದರೂ ಓದಿ ಜಾಬ್ ಮಾಡ್ಕೋ, ಈ ಟ್ರಾವೆಲ್ ಮಾಡೋಕ್ಕೆ ಬೇಡ ಅನ್ನೋ ಥರನೂ ಮಾತಾಡ್ತಾರೆ. ಹಿಂಗೆಲ್ಲ ಆದಾಗ ನನಗೆ ಜಾಸ್ತಿ ಏನಂತಂದರೆ, ನಾನು ಒಂಥರ ಸಂಘಜೀವಿ, ಒಬ್ಬನೇ. ನಾನು ಟ್ರಾವೆಲ್ ಮಾಡೋದು ಒಬ್ಬನೇ, ಬಟ್ ಜನರು ಬಿಟ್ಟಿರಲ್ಲ, ಜನ ಬೇಕು ನನಗೆ. ಹೀಗೆಲ್ಲ ಟ್ರಾವೆಲ್ ಮಾಡ್ತಾ ಫಸ್ಟ್ ಕರ್ನಾಟಕ ಟ್ರಿಪ್ಪೆಲ್ಲ ಮಾಡಿದ್ನಲ್ಲಕ್ಕ, ಆಮೇಲೆ ಕನ್ಯಾಕುಮಾರಿ ಕೂಡ ಮಾಡಿದೆ. ಆಮೇಲೆ ಮನೇಲಿ ಒಪ್ಪಿದ್ರು. ಇವಾಗ ಇವನು ಅವ್ರಿಗೆ ನನಗೆ ಲಡಾಖ್ ಅಂತ ಅಂದಾಗ ಅವ್ರಿಗೆ ನಾನು ಸ್ಟಾರ್ಟಿಂಗ್ ಹೇಳ್ತಾ ಬಂದೆ. ಮತ್ತೆ ಹೇಳಿದೆ, ನಾನು ಲಡಾಖ್ ಹೋಗ್ತಿದ್ದೀನಿ, 1 ತಿಂಗಳ ಜರ್ನಿ ಆಗುತ್ತಮ್ಮ ಅಂತೆಲ್ಲ ನೀವು ಹೇಳಿದಾಗ ಫಸ್ಟ್ ಅಮ್ಮಗೆ ಹೇಳಬೇಕು. ಅಮ್ಮ ಹೋಗಿ ಅಪ್ಪಂಗೆ ಹೇಳ್ತಾರೆ. ಅಪ್ಪ ಭಾಳ ಸ್ಟ್ರಿಕ್ಟ್ ಮನೆ, ಡೈರೆಕ್ಟ್ ಅಪ್ಪಂಗೆ ಅಪ್ರೋಚ್ ಮಾಡೋಕ್ಕಾಗಲ್ಲ.
ಅಮ್ಮ ಹೋಗಿ ಅಪ್ಪ ಅಮ್ಮ ಹೇಳಿದಾಗ ಅಪ್ಪ ಹಿಂಗೆ ಹೇಳಿದ ಮೇಲೆ ಇನ್ಫ್ಲೂಯೆನ್ಸ್ ಹಿಂಗಾಯ್ತು. ಆಗಿದ್ಮೇಲೆ ಫಸ್ಟ್ ಬಂದಿರೋದು ಡಿಗ್ರಿ ಓದಬೇಕಾದ್ರೆ ನನಗಿದು ಲಡಾಖ್ ಮೋಟೋ ಬ್ಲಾಗರೆಲ್ಲ ಬೈಕ್ ತೊಗೊಂಡೆಲ್ಲ ಲಡಾಖ್ ಹೋಗೋರಲ್ಲ ರೀಲ್ಸ್ ನೋಡ್ತಾ ಇದ್ದೆ ನಾನು ಇಲ್ಲಿ ಹೋಗ್ತೀನಿ. ಬಟ್ ನನ್ನ ಹತ್ರ ಬೈಕ್ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಇರೋಷ್ಟು ದುಡ್ಡಲ್ಲೇ ನಾನು ಊಟ ಮಾಡ್ಕೊಂಡು ಲಿಫ್ಟ್ ತೊಗೊಂಡು ಈ 1 ತಿಂಗಳ ಜರ್ನಿ ನಾನು ಮಾಡ್ಬೇಕಂತ ನನಗೆ ಭಾಳ ಅನಿಸ್ತು. ಹಾಗಾಗಿ ಅಪ್ಪ ಅಮ್ಮ ಪರ್ಮಿಷನ್ ತೊಗೊಂಡು ನಾನು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು, ಬ್ಯಾಗ್ ಬಗ್ಗೆ ಹೇಳಬೇಕಂದ್ರೆ ಶೂ ಬ್ಯಾಗ್ ಎಲ್ಲ ತೊಗೊಂಡು ಅದ್ರದ್ದು ಇಲ್ಲಿ 1 ತಿಂಗಳ ಜರ್ನಿ ಮಾಡಬೇಕಂದ್ರೆ ಫಸ್ಟ್ ನಾನು ಮ್ಯಾಟಲ್ಲೇ ಮಲಗ್ತಿದ್ದೆ. ಆಮೇಲೆ ಮನೆಯಲ್ಲಿ ಬೆಡ್ ಮೇಲೆಲ್ಲ ಮಲಗ್ತಾ ಇರಲಿಲ್ಲ, ನೆಲದ ಮೇಲೆ ಮಲಗ್ತಿದ್ದೆ, ರೂಢಿ ಮಾಡ್ಕೊಳ್ತಿದ್ದೆ. ಈ 30 ದಿನ ನಾನು ಹಿಂಗೆ ಮಲಗಬೇಕಲ್ಲ, ನಾನು ರೂಮ್ ಸ್ಟೇ ಮಾಡ್ತಾ ಇರಲಿಲ್ಲ. 1 ರೂಮ್ ಸ್ಟೇ ಮಾಡಿದ್ರೆ 500 ರೂಪಾಯಿ 1000 ರೂಪಾಯಿ ಕೊಡಬೇಕಾಗುತ್ತೆ. ಅದು ಮತ್ತು ಸಿಟಿ ಒಳಗಡೆ ಹೋಗಿ ಸ್ಟೇ ಮಾಡ್ಬೇಕು. ನಂಗೆ ಹೈವೇ ಮೇನ್ ನಂಗೆ ಬೇಕಾಗಿರುತ್ತೆ. ನಂದು ಟ್ರಿಪ್ ರೋಡ್ ಟ್ರಿಪ್ ಇದು. ನಾನು ರೋಡ್ ಪಕ್ಕನೇ ಮಲಗ್ತೀನಿ, ರೋಡ್ ಪಕ್ಕ ಅದು ಬಂದುಬಿಟ್ಟು ಮತ್ತು ನಾನು ಲಿಫ್ಟ್ ತೊಗೊಂಡು ಹೈವೇಗೆ ನಾನು ಲಿಫ್ಟ್ ಕೇಳಬೇಕಲ್ಲ ಅಂತ ಅಂದ್ಕೊಂಡಾಗ ನಾನು ಹಿಂಗೆ ಮೊದಲಿಂದನೂ ಪ್ರಾಕ್ಟೀಸ್ ಮನೇಲಿ ಮಲಗೋಕ್ಕೆ. ಚಾಪೆ ಮೇಲೆ ಮಲಗೋದು, ಚಾಪೆ ತೊಗೊಂಡೋಗಿದ್ದೆ ಒಂದು, ಹೀಗೆಲ್ಲ ರೂಢಿ ಮಾಡಿಕೊಂಡು ಫುಲ್ ರೆಡಿಯಾಗಿ ಓಕೆ ನಾನು ರೆಡಿ ಇದ್ದೀನಿ, ನಾನು ಹೋಗ್ತೀನಿ, ಇವಾಗ ಟ್ರಿಪ್ ಮಾಡ್ತೀನಿ, ಶುರು ಮಾಡ್ತೀನಿ ಅಂತ ಅಂದ್ಕೊಂಡು ಬಂದಿರುತ್ತೆ. ಅಪ್ಪ ರೋಡ್ ಪಕ್ಕದಲ್ಲೆಲ್ಲ ಮಲಗಿದ್ದೆ ಅಂತ ಹೇಳಿದ್ರಿ, ಭಯ ಆಗ್ತಿತ್ತು ಅವಾಗ? ಕತ್ಲು ಬೇರೆ ಇರ್ತಾ ಇತ್ತಾ? ಗಾಡಿ ಸೌಂಡ್ ಬರ್ರ ಅಂತ ಹೋಗೋದು. ಇದು ಮಹಾರಾಷ್ಟ್ರದಲ್ಲಿ ಬೀಡಲ್ಲಿ ಆಗಿದೆ. ಶಿವ ಟೆಂಪಲಲ್ಲಿ ಮಲಗ್ತೀನಲ್ಲ ನಾನು, ಮಲಗಿದಾಗ ಚಾಪೆ ಹಾಸ್ಕೊಂಡ್ಬಿಟ್ಟು ಮಲ್ಕೊಂಡಿರ್ತೀನಿ ಬೆಡ್ಶೀಟ್ ಹಚ್ಕೊಂಡು. 2 ನಾಯಿ ಬಂದು ನನ್ನ ಮೂಸ್ ನೋಡ್ತಾ ಇರುತ್ತೆ. ಸಡನ್ಲಿ ಹಿಂಗೆ ತೆಗೆದ ತಕ್ಷಣ ಹೊದ್ರಬಿಟ್ಟೆ ನಾನು, ತುಂಬ ಚೀರ್ಕೊಂಡ್ಬಿಟ್ಟು ಓಡಾಡೋಗ್ಬಿಟ್ಟು ನಾಯಿ. ಯಾಕೋ ಏನೋ ನಿಮ್ಮನ್ನೇ ನೋಡಿ ಹೆದರ್ಕೊಂಡು ಹೋಗ್ಬಿಟ್ಟು ಓಡೇ ಹೋಗ್ಬಿಟ್ಟು. ಇಲ್ಲ ಅಂದ್ರೆ ನನಗೇನಾದ್ರು ಕಚ್ಚಿದ್ರೆ ನಾನು ಅವತ್ತು ಮತ್ತೆ ಇಂಜೆಕ್ಷನ್ಸು, ಬೆಡ್ ರೆಸ್ಟ್ ಎಲ್ಲ ಮಾಡಬೇಕಾಗಿತ್ತು. ಒಟ್ಟಿನಲ್ಲಿ ಏನೂ ಆಗಿಲ್ಲ, ವರ್ಸ್ಟ್ ಆಗಿ ಆಗ್ತಿತ್ತೇನೋ. ನಾನು ತುಂಬ ಚೀರ್ಕೊಂಡ್ಬಿಟ್ಟಿದ್ದಕ್ಕೆ ಓಡೋಗ್ಬಿಟ್ಟು. ತುಂಬ ಸೆಕೆ ಆ ಟೈಮಲ್ಲಿ, ನಾನು ಮಲಗಿದಾಗ ಆ ಟೈಮಲ್ಲಿ ತುಂಬ ಬೆವರು ಬರೋದು, ಸೊಳ್ಳೆ ಕಡಿತೈತಿ. ಇಲ್ಲ ಅಂದರೆ ಒಸ್ಕೋಬೇಕು. ಟೆಂಟ್ ತೊಗೊಂಡೋಗಿದ್ದೆ, ಅದು ಭಾಳ ಹೆಲ್ಪ್ ಆಗಿದೆ ಕೋಲ್ಡಿಗೆ ಮಲಗಬೇಕಾದ್ರೆ. ಸೊ ಎಷ್ಟು ರಾಜ್ಯಗಳನ್ನು ದಾಟ್ಕೊಂಡು ನೀವು ಲೇಗ್ ಹೋಗಿದ್ದು? 6 ರಿಂದ 7 ರಾಜ್ಯ ಆಗುತ್ತೆ ಅಕ್ಕ. ಯಾವ್ದ್ಯಾವುದು? ಸ್ಟಾರ್ಟಿಂಗ್ ನಮ್ಮ ಕರ್ನಾಟಕ, ಆಮೇಲೆ ಮಹಾರಾಷ್ಟ್ರ ಬರುತ್ತೆ, ಮಧ್ಯಪ್ರದೇಶ, ರಾಜಸ್ಥಾನ, ಪಂಜಾಬ್, ಚಂಡೀಗಢ, ಆಮೇಲೆ ಹಿಮಾಚಲ್ ಪ್ರದೇಶ ಕೂಡ ಬರುತ್ತೆ ನಾವು ಹೋಗ್ಬೇಕಾಗಿರೋ ರಸ್ತೆಯಲ್ಲಿ. ಆಮೇಲೆ ಕಾಶ್ಮೀರ. ಯಾವ ಊರು ತುಂಬ ಇಷ್ಟ ಆಗಿದ್ದು? ತುಂಬ ಇಷ್ಟ ಆಗಿದ್ದು ಮಹಾರಾಷ್ಟ್ರ. ಯಾಕೆ? 1 ವಾರ ಇದ್ದೆ. ಮಹಾರಾಷ್ಟ್ರ ಜನ ತುಂಬ ಒಳ್ಳೆ ಜನಕ್ಕ. ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಅಲ್ಲಿ ಜನ ಒಂದು ಲಿಫ್ಟ್ ಕೊಟ್ಟವನೇ ಅಂತ ಅಂದ್ಕೊಳ್ಳಿ, ಯಾರಾದರೂ ಒಬ್ಬ ಬೈಕ್ ನಂಗೆ ಲಿಫ್ಟ್ ಕೊಟ್ಟಿದ್ದಾನೆ ಅಂದ್ಕೊಳ್ಳಿ, ನಾನು ಊಟ ಮಾಡಿಸೋರು ಕಬ್ಬಿನ ಹಾಲಂತ ತುಂಬ ಕುಡಿದ್ಬಿಟ್ಟಿದ್ದೀನಿ. ಅವ್ರಿಗೆ ನನ್ನ ಸ್ಟೋರಿ ಗೊತ್ತಾದ್ಮೇಲೆ ಭಾಳ ಕುಡಿದೋಗು ಸ್ನ್ಯಾಕ್ಸ್ ತಿನ್ನಿಸಿದ್ದಾರೆ ಭಾಳ. ಬರೇ ಜ್ಯೂಸು ಕಬ್ಬಿನ ಹಾಲು ಕುಡಿದು ನಾನು ಹೊಟ್ಟೆ ತುಂಬಿಡೋದು ಅಷ್ಟು. ನಾನು ಹೋಗಿರೋದು ಏಪ್ರಿಲ್ ಮಂತಲ್ಲಿ ಹೋಗಿರೋ. ತುಂಬ ಬಿಸಿಲು ಆ ಟೈಮಲ್ಲಿ. ಅವಾಗೆಲ್ಲ ಮದುವೆ ಸೀಸನ್. ಕುದುರೆ ಮೇಲೆಲ್ಲ ಕರ್ಕೊಂಡು ಡಿಜೆ ಎಲ್ಲ ಹಾಕೋರು. ಆ ಡಿಜೆ ಹಾಕ್ತವ್ರಂದ್ರೆ ಅಲ್ಲಿ ಊಟ ಇರುತ್ತೆ, ಊಟ ಮಾಡೋದೋಗಿ ಈ ಥರ ಎಲ್ಲ ಮಾಡಿದ್ವಿ. ಮತ್ತೆ ಯಾವ ಮಧ್ಯಪ್ರದೇಶ ಓಕೆ. ನಾನು ಆಮೇಲೆ ಜೈಪುರ್ ರಾಜಸ್ಥಾನ್ ಬರುತ್ತಲ್ಲ. ಮಹಾರಾಷ್ಟ್ರದಲ್ಲಿ ಬೀಡ್ ಅಂತ ಒಂದು ಊರಲ್ಲಿ ಹೋಗ್ತೀನಕ್ಕ. ಅಲ್ಲಿಂದ ಔರಂಗಾಬಾದ್ ಅಂತ ಬರುತ್ತೆ, ಇವಾಗ ಛತ್ರಪತಿ ಸಂಭಾಜಿನಗರ ಅಂತ ಕರೀತಾರೆ, ಹೆಸರು ಚೇಂಜ್ ಆಗಿದೆ. ಅಲ್ಲಿ ಕೇವ್ಸ್ ಇದ್ದಾವೆ. ಅಜಂತ ಕೇವ್ ಅಂತ ಬರುತ್ತಲ್ಲ, ಇದು ಒಂದು ಲೋಕಲ್ ರೋಡು. ನಾವು ಕೇವ್ಸ್ ಹೋಗ್ಬೇಕಂದ್ರೆ ಬೆಟ್ಟೆಲ್ಲ ಹೊತ್ಕೊಂಡು ಹೋಗ್ತೀವಿ. ಮೇನ್ ಹೈವೇ ಇರುತ್ತೆ. ಔರಂಗಾಬಾದಿಂದ ನಾವು ಹೋಗೋ ಹೈವೇನೇ ಬಿಟ್ಬಿಟ್ಟು ನಾನು ಏನು ಮಾಡ್ತೀನಿ, ಲೋಕಲ್ ರೋಡಿಗೆ ಬಂದುಬಿಡ್ತೀನಿ. ಹೈವೇ ಅಲ್ಲಿ ಟ್ರಕ್ ಎಲ್ಲ ತಿರುಗಾಡಲ್ಲ, ಬರೀ ಇವು ಲೋಕಲ್ ಬಸ್ ಗಾಡಿ ಇಂಥವು ತಿರುಗಾದ ರೋಡಲ್ಲಿ ಬಂದುಬಿಟ್ಟೆ. ಅಲ್ಲೆಲ್ಲ ತುಂಬ ಡೇಂಜರ್. ಫಾರೆಸ್ಟ್ ಏರಿಯಾದಲ್ಲೇ ನಾನು ಎಂಟ್ರಿ ಕೊಟ್ಟಾಗ ಜನ ಹೇಳ್ತಿದ್ರು, ನೀನು ಎಲ್ಲಿ ಬೇಕಲ್ಲಿ ನಿಲ್ಲೋಕೆ ಹೋಗ್ಬೇಡ, ಮೇನ್ ಊರಿದ್ದಾಗ ಅಲ್ಲೆಲ್ಲ ನಿಂತ್ಕೊಂಡು ಹೋಗು ಅಂತ ಹೇಳ್ತಾಯಿದ್ರು. ಸೊ ಫಾರೆಸ್ಟ್ ಏರಿಯಾ ಅಂತ ಎಲ್ಲ ಹೇಳಿದ್ರು. ಫುಲ್ ಬೆಟ್ಟ, ಆನೆ, ಗಿಡ, ಸಿಂಹ, ಚಿರತೆ ಏನಾದರೂ ಭಯ? ಚಿರತೆಗಳೆಲ್ಲ ನೋಡಿದ್ದೀನಿ ನಾನು. ಆ ಭಯದಲ್ಲಿ ಏನೇನು ಮಾಡ್ತಾ ಇದ್ರಿ? ನಾನು ಅಲ್ಲಿ ಇರ್ತಾನೆ ಇರಲಿಲ್ಲ. ನಾನು ಜನ ಇದ್ದ ಕಡೆ ಮಾತ್ರ. ಅಲ್ಲೊಂದು ಅಂಗಡಿ ಥರ ಮಾತ್ರ ಇರ್ತಿದ್ದೆ. ಅಲ್ಲೊಬ್ರು ಅಣ್ಣ ಸಿಗ್ತಾರೆ, ಅವರು ನಾನು ಒಂದು ಹತ್ತತ್ರ ಒಂದು ಮಧ್ಯಾಹ್ನ 1 ಗಂಟೆಗೆಲ್ಲ ಅವ್ರು ಸಿಗ್ತೀನಿ. ನಾನು ಅವ್ರನ್ನಲ್ಲಿ ನಾನು ಲಿಫ್ಟ್ ಕೇಳ್ತೀನಿ ಸುಮ್ಮನೆ, ನನಗೆ ಒಂದು 10 ಕಿಲೋಮೀಟ್ರ್ ಒಳಗಡೆ ಬಿಡ್ತಾರೇನೋ ಅಂತ ಹೇಳಿ. ಅವ್ರು ನನ್ನ ರಾತ್ರಿವರೆಗೂ ನನ್ನ ಜೊತೆ ಇರ್ತಾರೆ. ಯಾಕೆ ಇರಬೇಕು ಆ ಮನುಷ್ಯ ನನ್ನ ಜೊತೆ? ಇವತ್ತು ಕೂಡ ನನ್ನ ಸ್ಟೋರಿ ಲೈಕ್ ಮಾಡ್ತಾರೆ ಅವರು. ಭಾಳ ಖುಷಿ ಆಗುತ್ತೆ. ಸೊ ಈಗಲೂ ಟಚಲ್ಲಿದ್ದಾರೆ ಡ್ರೈವರ್ಸ್ಗಳೆಲ್ಲ?
ಹಾಂ ಇದ್ದಾರಕ್ಕ, ಮಾತಾಡ್ತಾರೆ. ಅವರು ಅವತ್ತು ನಾನು ನೋಡಿ ಅವ್ರು ಊಟ ಮಾಡಿಸಿದ್ದೀನಿ ಇವತ್ತು ನಂಗೆ ನೆನಪಿದೆ. ಏನು ಊಟ ಮಾಡಿದ್ರಿ? ಅದಕ್ಕೆ ಊಟಕ್ಕೆ ಅಷ್ಟು ಬೆಲೆ ಅಂತ ಇದೆ. ಬರ್ಗರ್ ಕೊಡಿಸಿದ್ರು ಅವರು. ನಾನು ಕರ್ಕೊಂಡೋಗಿ ಎಲ್ಲ ಬರ್ಗರ್ ತಿನ್ನಿಸ್ತಾರೆ. ಅದು ತುಂಬ ಹಸುವಾಗಿದೆ. ನಂಗೆ ಬೆಳಗ್ಗೆಯಿಂದ ಏನು ತಿಂದಿಲ್ಲ ನಾನು. ಆ ಟೈಮಲ್ಲಿ ನಂಗೆ ಊಟ ಮಾಡಿಸಿದ್ರಲ್ಲ, ತೃಪ್ತಿ ಆಯಿತು ಮನಸ್ಸಿಗೆ. ಅದು ಆಮೇಲೆ KFC ಎಲ್ಲ ಕರ್ಕೊಂಡೋಗಿ ಹಿಂಗೆಲ್ಲ ಅಡ್ಡಾಡಿಸ್ತಾರಕ್ಕ. ಸೊ ಹಗ್ಲೊತ್ತೇನೋ ಟ್ರಾವೆಲ್ ಮಾಡ್ತಾ ಇದ್ರಿ, ಸೊ ರಾತ್ರಿ ಹೊತ್ತು ಎಲ್ಲರೂ ಸ್ಟೇ ಮಾಡಲೇಬೇಕಿತ್ತು. ಹೌದು. ಸೊ ಏನು ಮಾಡ್ತಾ ಇದ್ರಿ ಅವಾಗ? ಎಲ್ಲೆಲ್ಲೆಲ್ಲ ಸ್ಟೇ ಆಗಿದ್ದೀರಾ? ನಾನು ಇವಾಗ 6 ಗಂಟೆ ಮೇಲೆ ನಾನು ಟ್ರಾವೆಲ್ ಮಾಡ್ತಾ ಇರಲಿಲ್ಲ. ಎಲ್ಲಾದರೂ ಹೋಗಿ ಮಲ್ಕೋಬೇಕು, ರೆಸ್ಟ್ ತೊಗೋಬೇಕು. ಆಮೇಲೆ ಈ ವಿಡಿಯೋ ಶೂಟ್ ಮಾಡಿರ್ತಿದ್ನಲ್ಲ, ಅದನ್ನ ಎಡಿಟ್ ಮಾಡ್ಕೋಬೇಕು. ಇದ್ರ ಜೊತೆನೇ ಎಡಿಟ್ ಕೂಡ ಮಾಡಬೇಕು ರಾತ್ರಿ ನಾನು. ಮತ್ತು ಚಾರ್ಜಿಂಗ್ ಇಡಬೇಕು ಫೋನ್, ಹೋಗಿ ಪವರ್ ಬ್ಯಾಂಕ್ ಚಾರ್ಜಿಂಗ್ ಇಟ್ಕೋಬೇಕು ಅಂತ ಹೇಳಿ ದೇವಸ್ಥಾನ ಇಲ್ಲದ ಮಸೀದಿ ಇಂಥಲ್ಲೆಲ್ಲ ಹೋಗಿ ಕೇಳ್ತಿದ್ದೆ. ನಾನು ಹಿಂಗೆ ಟ್ರಾವೆಲ್ ಮಾಡ್ತಾ ಇದ್ದೆ, ನಾನು ಇವತ್ತು ಇಲ್ಲಿ ಮಲಗ್ತೀನಿ ಅಂತ ಹೇಳಿ. ಇಷ್ಟು ಹಿಂಗೆ ಕೇಳ್ತಾ ನಮ್ಮ ಜನ ಜೊತೆ ನಾವು ಎಷ್ಟು ಚೆನ್ನಾಗಿ ಮಾತಾಡ್ತೀವೋ ಅಷ್ಟು ನಾವು ಆರಾಮಾಗಿರ್ತೀವಿ. ಅವರೇ ಸಜೆಷನ್ ಮಾಡ್ತಾರೆ, ಇಲ್ಲಿ ಹೋಗಬೇಡ, ಅದು ಸೇಫ್ ಅಲ್ಲ. ಕೆಲವೊಂದು ಹೇಳಿದ್ದಾರೆ. ಒಂದು ಬೆಟ್ಟ ಇರುತ್ತೆ, ಆ ಬೆಟ್ಟ ನಾನು ಆ ಬೆಟ್ಟಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀನಿ. ಅಲ್ಲೊಂದು ಇನ್ನೂ ಹಿಸ್ಟ್ರಿ ಇರುತ್ತೆ. ಆಮೇಲೆ ಅಲ್ಲಿ ಲೋಕಲ್ ಜನ ಹೇಳ್ತಾರೆ, ಅಲ್ಲಿ ಹೆಬ್ಜೇನು ತುಂಬ ಇದ್ದಾವೆ, ಕೆಲವು ಹುಡುಗರಿಗೆ ಕಡ್ದವ, ನೀನು ಹೋಗಬೇಡ ಅಂತಂತಾರೆ. ಹೆಬ್ಜೇನು ಅವತ್ತೇನಾದ್ರೂ ನಾನೇನಾದ್ರು ಅದನ್ನ ಬೆಟ್ಟನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗಿದ್ರೆ ಅವತ್ತು ನಾನು ಜೇನು ಕಡ್ದು ಬಿಡ್ತಿತ್ತು, ನನಗೆ ಕಡ್ಸ್ಕೊಂಡು ಬರ್ತಿದ್ದೆ. ಭಾಳ ಕಷ್ಟ ಆಗಿರೋದು. ಹೆಲ್ತ್ ಆಮೇಲೆ ಏನೇನೋ ಆಗ್ತಿತ್ತು ಮನೇಲಿ, ಹೇಳೋಕ್ಕಾಗಲ್ಲ ಅವ್ರಿಗೆ ಏನಂತ ಹೇಳಿ. ಹಾಗಾಗಿ ಇವಾಗ ಜನ ನನಗೆ ಹೇಳಿದರು ಹಿಂಗೆ ಹೋಗ್ಬೇಡ ಅಂತ, ನಾನು ಹೋಗೋಕೆ ಹೋಗಲಿಲ್ಲ. ಜನನೇ ನಮಗೆಲ್ಲ ಹೆಲ್ಪ್ ಮಾಡೋದು. ಅವ್ರನ್ನ ಕೇಳಬೇಕು, ನಾವು ಬಾಯಿ ಬಿಟ್ಟು ಮಾತಾಡಿ ಅವ್ರಿಗೆ ಏನಿದೆ, ನನಗೆ ಇಲ್ಲಿ ಹೋಗ್ಬೇಕು, ಇಲ್ಲಿ ಇಷ್ಟು ಏನಿದೆ ಅಂತ ನಾವು ಕೇಳಲಿಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಮಾತಾಡ್ತೀವೋ, ಇದು ಮಾತೇ ಬಂಡವಾಳ ಫಸ್ಟ್ ನಾನು ಹೇಳ್ಬಿಟ್ಟು. ಈ ಟ್ರಾವೆಲಲ್ಲಿ ಎಷ್ಟು ಮಾತಾಡ್ತೀವೋ ನಮ್ಗೆ ಲಾಭ. ಮಾತಾಡಿಲ್ಲ ಅಂದರೆ ಏನು ಸಿಗಲ್ಲ. ಮಧ್ಯಪ್ರದೇಶ ಹಂಗೆಲ್ಲ ಮಾಡ್ಕೊಂಬಂದಲಕ್ಕ. ಅಲ್ಲಿಂದ ಡೈರೆಕ್ಟ್ ನಾನು ಹೋಗ್ತೀನಿ ಉಜ್ಜೈನ್ ಅಂತ ಬರುತ್ತೆ, ಇಂದೋರ್, ಕೋಟಾ, ಆಮೇಲೆ ಜೈಪುರ್. ಇವು ನಾನು ಮಧ್ಯಪ್ರದೇಶ ಆದಮೇಲೆ ರಾಜಸ್ಥಾನಲ್ಲಿ ಇಂದೋರಿಂದ ಜೈಪುರ್ ಹೋಗ್ತೀನಿ. ಜೈಪುರಲ್ಲಿ 2 ದಿನ ಇರ್ತೀನಿ. ಅಲ್ಲೇ ಪಿಂಕ್ ಸಿಟಿ ಬರುತ್ತಲ್ಲಕ್ಕ, ಪಿಂಕ್ ಸಿಟಿ, ಹವಾ ಮಹಲ್, ಜಂತರ್ ಮಂತರ್ ಅಂತ ಇವೆಲ್ಲ ನೋಡಿಕೊಂಡು, ಇದು ಟ್ರಿಪ್ ಕೂಡ ಎಕ್ಸ್ಪ್ಲೋರಿಂಗ್ ಕೂಡ. ನಾನು ಫೀಲ್ ಮಾಡಬೇಕು, ಆ ಪ್ಲೇಸ್ನ ನೋಡಬೇಕು, ಕಾಂಟೆಂಟ್ ಕ್ರಿಯೇಷನ್ ಮಾಡಿಕೊಂಡು 2-3 ದಿನ ಅಲ್ಲಿ ಕಳ್ಕೊಂಡು ಹೋಗೋದು. ಬರೇ ರೋಡ್ ಟ್ರಿಪ್ ಆಗಿದ್ರೆ ಬೇಗ ಹೋಗ್ಬಿಡ್ತೀನಿ. 25 ದಿನ ಆಗ್ತಾ ಇರಲಿಲ್ಲ ಇದು, ಬೇಗ ಹೋಗ್ಬೋದಾಗಿತ್ತು. ಬಟ್ ನಾನು ಅಲ್ಲಿ ಉಳಿತಾ ಇದ್ದೀನಿ, ಅಲ್ಲೆಲ್ಲಿ ಇದ್ಬಿಟ್ಟು ಸ್ಟೇ ಮಾಡಿ ರೆಸ್ಟ್ ತೊಗೊತಾ ಇದ್ದೀನಿ. 15 ಕಿಲೋಮೀಟರ್ ಬ್ಯಾಗ್ ಹೊತ್ಕೊಂಡು 100-200 ಕಿಲೋಮೀಟರ್ ಟ್ರಾವೆಲ್ ಮಾಡಿದಾಗ ಮನುಷ್ಯನಿಗೆ ಹೆಂಗಾಗುತ್ತೆ? ಆಗಲ್ಲ, ರೆಸ್ಟ್ ಬೇಕು. 1 ದಿನ ಫುಲ್ ಟ್ರಾವೆಲ್ ಮಾಡಿದ್ನ 2 ದಿನ ರೆಸ್ಟ್ ಮಾಡಬೇಕು, ಎಡಿಟಿಂಗ್ ಮಾಡ್ಕೋಬೇಕು. ಅವತ್ತು ಚೆನ್ನಾಗಿ ನಿದ್ದೆ ಮಾಡಬೇಕು. ನಿದ್ದೆ ಇಲ್ಲ ಅಂದರೆ ಕಷ್ಟ ಭಾಳ. ಮುಂಚೆ ಪ್ಲಾನಿಂಗ್ ಎಲ್ಲ ಆಗಿತ್ತಾ? ನಾನು ಇಲ್ಲಿ ಹೋಗಬೇಕು, ಇಲ್ಲಿ ಸ್ಟೇ ಆಗಬೇಕು, ಇಲ್ಲೆಲ್ಲ ಹೋಗಬೇಕು ಅಂತ? ಇಲ್ಲ, ಈ ಪ್ಲ್ಯಾನ್ ನಾನು ಮಾಡ್ಕೊಂಡಿರಲಿಲ್ಲ. ನಾನು ಓನ್ಲಿ ಮ್ಯಾಪ್, ನಾನು ಲೇಗೆ ಮ್ಯಾಪ್, ನಮ್ಮ ಪ್ರೆಸೆಂಟ್ ಲೊಕೇಶನ್ ಟು ಲೇಗೆ ಮ್ಯಾಪ್ ಹಾಕ್ಕೊಂಬಿಟ್ಟು ಹೋಗಬೇಕಾದ್ರೇ ಪ್ಲ್ಯಾನ್ ಹೆಂಗೆ ಮಾಡ್ತಿದ್ದೆ. ಯಾಕೆ ಇವಾಗ ಒಬ್ಬ ಲಿಫ್ಟ್ ಕೊಟ್ಟಿರ್ತಾನೆ, ಅವನು 200 ಕಿಲೋಮೀಟರ್ ನಂಗೆ ಲಿಫ್ಟ್ ಕೊಟ್ಟ ಅನ್ಕೊಡಿ, ಎಲ್ಲಿ ಇಳಿಸ್ತಾನೆ, ಯಾವ್ರಲ್ಲಿ ಇಳಿಸ್ತಾನೆ, ಯಾವ ವಿಲೇಜಲ್ಲಿ ಇಳಿಸ್ತಾನೆ, ಅಲ್ಲಿ ಇಳ್ಕೊಬೇಕು. ನಾನು ಇಳ್ಕೊಂಡ್ಬಿಟ್ಟು ಆಮೇಲೆ ಮತ್ತೆ ಬೇರೆ ಅವತ್ತು ನೈಟ್ ಮಕ್ಕೊಂಡ್ಬಿಟ್ಟು ಮತ್ತೆ ಬೇರೆ ಕಡೆ ನಾಳೆ ಮಾರ್ನಿಂಗ್ ಹೋಗ್ಬೇಕು. ಈ ಥರ ಜರ್ನಿ ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರತಿ 1 ನಿಮಿಷನ ಅಡ್ವೆಂಚರೇ. ಪ್ರತಿ ದಿನ ಒಂದು ದಿನ ಕಲಿತಾ ಇದ್ದೀನಿ, ಇವತ್ತು ಕಲಿತಾ ಇದ್ದೀನಿ, ನಾಳೆ ಇನ್ನೊಂದು ಕಲಿತೀನಿ, ಹೋಗೋಣ ಕಲನೆ ಎಕ್ಸೆಪ್ಟ್ ಮಾಡ್ಕೊತ ಹೋಗ್ತಾ ಇರೋದು ಜರ್ನಿ. ಹೀಗಿದು. ಸೊ ಈ ಟ್ರಿಪ್ ಮಾಡೋಕ್ಕೆ ಮುಂಚಿನ ಹಜರತ್ಗೂ ಈ ಟ್ರಿಪ್ ಮಾಡಿದ ಮೇಲೆ ಹಜರತ್ಗೂ ಏನೇನೆಲ್ಲ ಡಿಫ್ರೆನ್ಸ್ ಆಗಿದೆ? ಟ್ರಿಪ್ ಮಾಡೋಕ್ಕಿಂತ ಮೊದಲು ಬರೀ ಒಬ್ಬ ಮನೇಲಿ ಆರ್ಟ್ ವರ್ಕ್ ಮಾಡ್ತಾ ಇದ್ದ, ಸ್ಕೆಚ್ ಮಾಡ್ತಾ ಇದ್ದ ಹಿಂಗೆ ಇತ್ತು. ಬಟ್ ಈ ಟ್ರಿಪ್ ಮಾಡಿದ ಮೇಲೆ ಟ್ರಾವೆಲರ್ ಅಂತ ಬಂದು ಕಂಟೆಂಟ್ ಕ್ರಿಯೇಟರ್ ಅಂತ ಆಗಿ ಹೊರಗೆ ಬಂದೆ. ಏನೇನು ಒಂದು ಬಿಗ್ ಲೆಸನ್ ಕಲ್ತಿದ್ದೀನಿ ಅಂತ ಹೇಳಿದ್ರೆ ಅದು ಯಾವುದು? ಹೇಗೆ ಮಾತಾಡಬೇಕು ಅಂತ ಭಾಳ ಕಲ್ತಿದ್ದೀನಿ. ಹೇಗೆ ಮಾತಾಡಬೇಕು, ಯಾರ ಮುಂದೆ ಹೇಗೆ ಮಾತಾಡಬೇಕು. ಇವಾಗ ಆರ್ಮಿಯವ್ರು ಕಾಶ್ಮೀರಲ್ಲೆಲ್ಲ ನಂಗೆ ಆರ್ಮಿಯವರೆಲ್ಲ ಚೆಕ್ ಮಾಡ್ತಾರೆ ಬ್ಯಾಗೆಲ್ಲ. ಅವ್ರ ಹತ್ರ ನಾನು ರ್ಯಾಶಾಗಿ ಮಾತಾಡಿದರೆ ಒದ್ದಾಕ್ಬಿಡ್ತಾರೆ ನನ್ನ. ಅವ್ರಿಗೆ ತುಂಬ ನೀಟಾಗಿ ಮಾತಾಡಬೇಕು. ಮಾತಾಡೋದು ಕಲೆ. ಮಾತಾಡೋದು ಮೇನ್ ಮನುಷ್ಯ ಮಾತಾಡೋದು ಕಲಿಬೇಕು. ಆವಾಗಲೇ ಬದುಕ್ತಾನಿಲ್ಲ ಹಜರತ್ ಎಲ್ಲ ಮಾತಾಡೋದೆಲ್ಲ ಕಲ್ತಿದ್ದಾನೆ. ಹೊರಗಡೆ ಜಗತ್ತಲ್ಲಿ ಹೇಗೆ ಬದುಕ್ಬೋದು ಅಂತ ನಾನು ಆರಾಮಾಗಿ ಮಾತಾಡಿ ನಾನು ಬದುಕ್ತೀನಿ. ಓಕೆ, ಮತ್ತೆ ನೆಕ್ಸ್ಟ್ ಯಾವುದಾದ್ರು ಸ್ಟೇಟ್ ಇದು? ರಾಜಸ್ಥಾನ ಆಯಿತು. ನೆಕ್ಸ್ಟ್ ಹೋಗೋದು ಪಂಜಾಬ್. ರಾಜಸ್ಥಾನ್ ಹೋಗಲೇ ಇಲ್ಲ. ಅಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್? ಜೈಪುರ್ ಇದೆಯಲ್ಲ ಪಿಂಕ್ ಸಿಟಿನ ಎಕ್ಸ್ಪ್ಲೋರ್ ಮಾಡಿದ್ದೀನಿ. ಹವಾ ಮಹಲ್ ಬಗ್ಗೆ ಎಲ್ಲ ಹೇಳಿದೆ.
ಮೊದಲು ರಾಣಿಯರೆಲ್ಲ ಹವಾಮಾಲ್ ಗೊತ್ತಲ್ಲ ಪಿಂಕ್ ಎಲ್ಲ ಆಗಿರುತ್ತೆ, ಕಲರ್ ಕಲರ್ ಗ್ಲಾಸಸ್ ಇರುತ್ತೆ, ಅದ್ರ ಹಿಂದ್ಗಡೆಯಿಂದ ನೋಡ್ತಿದ್ರಂತೆ. ಬಟ್ ಅವ್ರು ಕಾಣಿಸಲ್ಲ, ನಮ್ಗೆ ಅವ್ರು ಕಾಣಿಸಲ್ಲ. ಬಟ್ ರಾಣಿಯರು ಹೊರಗಿನವರು ಅಡ್ಡಾಡ್ತಿರುವಂಥ ದೊಡ್ಡ ರೋಡಲ್ಲಿ ಎಲ್ಲ ನೋಡ್ತಿದ್ರು. ಇದು ಅದ್ರ ಹಿಸ್ಟ್ರಿ. ನಾನು ಅಲ್ಲಿ ಹೋಗಿ ತಿಳ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಅಲ್ಲಿ ತುಂಬ ಹಳೆಯ ವಸ್ತುಗಳಿದಾವೆ ಇನ್ನೂ. ಅಲ್ಲಿ ಆರ್ಟ್ ತುಂಬ ಚೆನ್ನಾಗಿದೆ. ಆಮೇಲೆ ಅವರು ಬಟ್ಟೆ ಬೇರೆ ಡಿಫ್ರೆಂಟಾಗಿ ಬಟ್ಟೆ ಹಾಕ್ಕೊತಾರೆ, ಹಿಂಗೆಲ್ಲ ಸುತ್ಕೊತಾರೆ ತಲೆಯಲ್ಲಿ, ಕಲರ್ ಬಟ್ಟೆ. ಅವರ ಆರ್ಟ್ ಫಾರ್ಮ್ ಬೇರೆ ಚೆನ್ನಾಗಿರುತ್ತೆ. ಇನ್ನೆಲ್ಲ ತಿಳ್ಕೊಂಡೆ, ನೋಡಿದೆ, ಫೋಟೋಸ್ ತೊಗೊಂಡೆ, ವಿಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಮುಗೀತು. ಇದು ಮುಗೀತಾ ಇವತ್ತು ನೈಟ್ ಅಥವಾ ನಾಳೆ ಮಾರ್ನಿಂಗ್ ಹೋಗ್ಬಿಡ್ಬೇಕು ಇಲ್ಲಿಂದ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಒಟ್ನಲ್ಲಿ ಹೊರಡಬೇಕು. ಲೇಗ್ ಹೋಗ್ಬೇಕಂದ್ರೆ ಈ ರೂಟಲ್ಲಿ ಹೋಗ್ಬೇಕು, ಇಷ್ಟೇ. ಇದ್ರ ಮೇಲೆ ಹೋಗ್ತಾ ಇರೋದು. ಓಕೆ, ಇವಾಗ ಹೈವೇ ತೊಗೊಂಡೆ. ಇದು ರಾಜಸ್ಥಾನ ಆಗಿದ್ಮೇಲೆ ಹರಿಯಾಣ ಬರುತ್ತೆ ಮೇಲೆ. ಹರಿಯಾಣದಲ್ಲಿ ಹೋಗ್ಬಿಟ್ಟಿದಾಗ ಅಲ್ಲೆಲ್ಲ ಗೋಧಿ ಬೆಳಿತಾರೆ. ಗೋಧಿ ತುಂಬ ಬೆಳಿತಾರೆ ಗೋಧಿಯಲ್ಲಿ. ಅದೆಲ್ಲ ಮಿಷನ್ ಎಲ್ಲ ಕಟಾವು ಮಾಡ್ತಾರೆ. ಈ ಹೈವೇಯಲ್ಲಿ ನೋಡ್ತಾ ಇರ್ತೀನಿ ಅವೆಲ್ಲ ಕಟಾವು ಮಾಡ್ತಾ ಇರೋದೆಲ್ಲ. ಅಲ್ಲಿ ಒಬ್ಬರು ನನಗೆ ಟ್ರಕ್ ಡ್ರೈವರ್ಸ್ ತುಂಬಾ ಅಟ್ಯಾಚ್ಮೆಂಟ್ ಒಬ್ಬರು ಸಿಗ್ತಾರೆ. ಏನಾಯಿತು? ಅವರು ಲಿಫ್ಟ್ ಕೊಡ್ತಾರೆ ನನಗೆ. ಆ್ಯಕ್ಚುಲಿ ಅವರು ಉಳ್ಳಾಗಡ್ಡಿ ತೊಗೊಂಡು ಹೋಗ್ತಾ ಇರ್ತಾರೆ ಟ್ರಕ್ಕಲ್ಲಿ. ಉಳ್ಳಾಗಡ್ಡಿ ನಮ್ಮ ಕಡೆ ಭಾಷೆ ಉಳ್ಳಾಗಡ್ಡಿ, ಈರುಳ್ಳಿ ತೊಗೊಂಡು ಹೋಗ್ತಾ ಇರ್ತಾರೆ. ಅವ್ರು ನಂಗೆ ಲಿಫ್ಟ್ ಕೊಟ್ಬಿಟ್ರು. ಅವ್ರು ನನಗೆ ಎಲ್ಲಿವರೆಗೂ ಕೊಟ್ಟರು ಅಂದರೆ ಚಂಡೀಗಢ ಹೋಗೋರು ಕೊಟ್ಟು ಲಿಫ್ಟ್ನ. ಫುಲ್ ಜರ್ನಿ. ಎಲ್ಲಿಂದ ಎಲ್ಲಿ ತನಕ? ಹರಿಯಾಣ ಟು ಚಂಡೀಗಢ. ಎಷ್ಟು ದಿನ ಜರ್ನಿ ಇತ್ತಿದು? ಇದು ಮಾರ್ನಿಂಗ್ ಟು ನೈಟ್ವರೆಗೂ ಜರ್ನಿ. ಭಾಳ ಸಪೋರ್ಟ್ ಮಾಡಿದ್ರು ಅವರು. ಓಕೆ, ಇವಾಗ ನಾನು ಲಿಫ್ಟ್ ಕೇಳ್ಕೊಂಡು ಹೋಗಬೇಕು, ನನಗೆ ಏನೇನು ಸಜೆಷನ್ ಕೊಡ್ತೀಯಾ, ಹೆಂಗೆ ಹೋಗ್ಬೇಕು ಅಂತ? ನಾನಕ್ಕ ಫಸ್ಟ್ ಒಬ್ಬ ಲಿಫ್ಟ್ ತೊಗೊಂಡು ಈ ಜರ್ನಿ ಮಾಡ್ಬೇಕಂತಂದರೆ ಮೇನು ಎಲ್ಲರಿಗೂ ಲಿಫ್ಟ್ ಕೊಡೋದಿಲ್ಲ. ತುಂಬ ದೊಡ್ಡ ಟ್ರಕ್ ಇರ್ತಾವಲ್ಲ, ಅವ್ರು ನಾವು ದೂರಿಂದ ನಮ್ಮನ್ನು ನೋಡ್ತಾ ಇರ್ತಾರೆ. ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ಈ ಥರ ಹಿಂಗೆ ಹಿಡ್ಕೋದು, ಹಿಂಗೆ ಲಿಫ್ಟ್ ತಗೋ, ಹಿಂಗೆ ಕೇಳು ಲಿಫ್ಟ್, ಹಿಂಗೆ ಥಮ್ಸ್ ಅಪ್ ಮಾಡಿ ಬ್ಯಾಕ್ ಸೈಡಲ್ಲಿ ಹಿಂಗೆ ಮಾಡು. ಒಂದು ಬೋರ್ಡ್ ಈ ಕಡೆ, ನನ್ನ ಯೂಟ್ಯೂಬ್ ಬೋರ್ಡ್ ಇತ್ತು, ಆ ಬೋರ್ಡ್ ಇಟ್ಕೊಂಡ್ಬಿಟ್ಟು ಹಿಂಗೆ ಕೇಳಿದ್ರೆ ಅವರು ಬರ್ತಾರೆ, ಸ್ಟಾಪ್ ಮಾಡ್ತಾರೆ. ತುಂಬ ಸ್ಪೀಡ್ ಹೈವೇ ಟ್ರಕ್ಗಳು ಬರ್ತಾ ಇರುತ್ತೆ. ಆ ಟೈಮಲ್ಲೆಲ್ಲ ಅವ್ರಿಗೆ ಆ್ಯಕ್ಸಿಡೆಂಟ್ ಮಾಡಿ ತೋರಿಸ್ಬೇಕು, ಸ್ಟಾಪ್ ಮಾಡ್ತಾರೆ. ಅಲ್ಲೋ ದೂರ ಸ್ಟಾಪ್ ಮಾಡಿದರೆ ಓಡಾಡೇ ಹೋಗ್ತಿದ್ದೆ ಬ್ಯಾಗ್ ಹಾಕ್ಕೊಂಡು. ಮತ್ತೆ ವಿಡಿಯೋ ಮಾಡ್ಕೋಬೇಕು ಆ ಗ್ಯಾಪಲ್ಲಿ. ನಂಗೆ ಲಿಫ್ಟ್ ಸಿಕ್ತು, ದೊಡ್ಡ ಟ್ರಕ್ಕಲ್ಲಿ ಲಿಫ್ಟ್ ಸಿಕ್ತು. ನಾನು ಖುಷಿಯಿಂದ ಓಡಾಡಿ ಹೋಗಿ ದೊಡ್ಡ ಡೋರ್ ಹಿಂಗೆ ತೆಗೆದುಬಿಟ್ರೆ ಮುಗೀತು. ಡೋರ್ ತೆಗೆದು ನನ್ನ ಬ್ಯಾಗ್ ಒತ್ಕೊಂಡೆ ಅದು ಮೇಲೆ ಹತ್ತಿದ್ದು. ಆವಾಗೆಲ್ಲ ಬ್ಯಾಗ್ ಇಷ್ಟು ವೆಯ್ಟ್ ಇದೆ ಅಂತಾರೆ ಅನ್ಸಲ್ಲ. ಆ ಖುಷಿಗೆ ಲಿಫ್ಟ್ ಸಿಕ್ಬಿಡ್ತು ನನಗೆ ಅಂತೇಳಿ ಖುಷಿಯಿಂದ ಬ್ಯಾಗ್ ಹತ್ತಿ ಇಟ್ಕೊಂಡು ಅವ್ರ ಜೊತೆ ಫಸ್ಟ್ ಮಾತಾಡಿ ಚೆನ್ನಾಗಿ. ಅವ್ರ ಹತ್ರ ಇರೋದು ಏನಾದರೂ ತಿನ್ನಕ್ಕೆ ಕೊಡೋರು ಆ ಟೈಮಲ್ಲಿ. ಅಷ್ಟೆಲ್ಲ ಕೇರ್ ಮಾಡಿದ್ರು. ಸೊ ಇವಾಗ ನಡ್ಕೊಂಡು ಹೋಗಿದ್ದೀನಿ ಅಂತ ಹೇಳಿದ್ರೆ ಎಷ್ಟು ಮ್ಯಾಕ್ಸಿಮಮ್ ಎಷ್ಟು ಕಿಲೋಮೀಟರ್ ಅಂತ ನಡೆದಿದೆಯಾ? 10 ಕಿಲೋಮೀಟ್ರ್ ಮೇಲೆ ನಡೆದಿದ್ದೀನಿ. ಒಂದೊಂದು ಕಡೆ ನಾನು 2 ಕಿಲೋಮೀಟರ್. ಇವಾಗ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದೀನಿ, ಇಲ್ಲಿ ಲಿಫ್ಟ್ ಸಿಗ್ತಾನೆ ಇಲ್ಲ. 1 ತಾಸು 2 ತಾಸು ಅಂತಂದರೆ ನಾನು ಅಲ್ಲಿ ಜಾಸ್ತಿ ನರಕ್ಕೆ ಹೋಗಲ್ಲ. ನಾನು ಮುಂದೆ ಹೋಗ್ತಾ ಇರ್ತೀನಿ, ನಡ್ಕೊತ ಹೋಗ್ತೀನಿ. ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ನಡ್ಕೊತಾ ಹೋಗ್ತೀನಿ. ನೆಕ್ಸ್ಟ್ ಲಿಫ್ಟ್ ಸಿಗೋ ತನಕ ನಡ್ಕೊಂತಾನೆ ಹೋಗ್ತಾ ಇರ್ತೀನಿ. ಆಮೇಲೆ ಮತ್ತೆ ಲಿಫ್ಟ್ ಸಿಗ್ತಾ ಹತ್ಕೊಂಡ್ಬಿಡ್ತೀನಿ. ಹತ್ಕೊಂಡು ಹಿಂಗೆ ಹೋಗೋದು. ಚಂಡೀಗಢ ಅವ್ರ ಬಗ್ಗೆ ನಾನು ಮಾತಾಡಬೇಕು. ಅವರು ಅಂಕಲ್ಲು ಆ್ಯಕ್ಚುಲಿ ಕಾಶ್ಮೀರಲ್ಲಿ ಮಾತಾಜಿ ಅಂತ ಒಂದು ದೇವ್ರ ಪೂಜೆ ಮಾಡ್ತಾರೆ. ಬೆಟ್ಟ ಹತ್ಕೊಂಡು ಆ ದೇವ್ರಿಗೆ ಹೋಗ್ಬೇಕು. ಅವರು ಅಲ್ಲಿ ದೇವ್ರಿಗೆ ಹೋಗೋ ತುಂಬ ಪವರ್ಫುಲ್ ದೇವರು, ಹಂಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಅವ್ರ ಮನೆಗೆ ವೈಫಲ್ಲಿ ಮಾತಾಡ್ತಾರೆ. ಹಿಂಗತ್ತೆ ನನಗೆ ಒಬ್ಬ ಹುಡುಗ ಸಿಕ್ಕವನೇ, ಕರ್ನಾಟಕದಿಂದ ಬಂದಿದ್ದಾನ, ಅವ ಕಾಶ್ಮೀರ ಹೊಂಟಾನ ಅಂತೇಳಿ ಮಾತಾಡೋರು ಅಲ್ಲಿ ಅವ್ರ ಜೊತೆ. ಹಿಂಗೆಲ್ಲ ಹೇಳ್ಬಿಟ್ಟು ಅವ್ರ ಜೊತೆ ಸ್ಪೆಂಡ್ ಮಾಡಿದ ಟೈಮ್ ಇದೆಯಲ್ಲ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ನಾನು ಆವಾಗಲೇ ನಿಮ್ಗೆ ಹೇಳಿದೆ, ನಾನು ಸ್ನ್ಯಾಕ್ಸ್ ತುಂಬ ಕೊಡಿಸ್ತಾರೆ ನನಗೆ ಅವರು. ತುಂಬ ಟ್ರಿಪ್ ಮುಗಿಸ್ಕೊಂಡು ರಿಟರ್ನ್ ಬರೋವರೆಗೂ ನಂತರ ಬ್ಯಾಗ್ ತುಂಬ ಸ್ನ್ಯಾಕ್ಸ್ ತಿಂದಿತ್ತು. ಅಷ್ಟಕ್ಕೊಂದು ಸ್ನ್ಯಾಕ್ಸ್ ಕೊಡಿಸ್ತಾರೆ. ಆಮೇಲೆ ನಾವೇನು ಮಾಡ್ತೀವಿ ಅಂತಂದರೆ ಅವತ್ತು ಉಳ್ಳಾಗಡ್ಡಿ ಲೋಡ್ ಇರ್ತಾರೆ, ಈರುಳ್ಳಿ ಲೋಡ್ನ ಸ್ಟಾಪ್ ಮಾಡಿಬಿಟ್ಟು ಅವ್ರ ಮನೆಗೆ ಒಂದು ಸ್ವಲ್ಪ ಅದ್ರಲ್ಲಿ ತಗೊತೀವಿ. ತಗೊಳ್ಬೇಕಾದ್ರೆ ನಾನು ಹೆಲ್ಪ್ ಮಾಡ್ತೀನಿ. ಲೋಡ್ನ ನಿಲ್ಲಿಸ್ಬಿಟ್ಟು ಉಳ್ಳಾಗಡ್ಡಿ ತೊಗೊಂಡು ಒಂದು ಚೀಲದಲ್ಲಿ ಕಟ್ಟಿಬಿಟ್ಟು ಅವ್ರು ಸಪ್ರೇಟ್ ಒಂದು ಇದಿರುತ್ತೆ, ಅಲ್ಲಿ ಇಟ್ಟು ಅವ್ರ ಮನೆಗೆ ಹೋಗ್ತಿದ್ರು ಅವತ್ತು ನೈಟ್. ಹೀಗೆಲ್ಲ ಬಂದು ಚಂಡೀಗಢಲ್ಲಿ ಸೇಫ್ ಆಗಿರೋ ಜಾಗದಲ್ಲಿ ನಾನು ಬಿಟ್ಟು, ಇಲ್ಲಿಂದ ಬಸ್ ಸಿಗುತ್ತೆ ಹಿಂಗೆ ಹೋಗು ಅಂತ ಹೇಳಿ ನಾನು ಬಿಟ್ಬಿಡ್ತಾರೆ. ಒಟ್ಟಿನಲ್ಲಿ ಅಪರಿಚಿತರಾದ್ರೂ ತುಂಬ ಆತ್ಮೀಯವಾಗಿ ನಿನ್ನನ್ನು ಬರ್ಮಾಡ್ಕೊಳ್ತಾ ಇದ್ರು. ಇದು ನನಗೆ ಅವರು 1 ತಾಸು ಟ್ರಕ್ಕಲ್ಲಿ ಬಿಟ್ಟು ಹೋಗ್ತಾರೆ. ಚಂಡೀಗಢಲ್ಲಿ ದೊಡ್ಡ ಮಾರ್ಕೆಟು, ಎಲ್ಲಿ ನೋಡ್ರು ತರಕಾರಿ, ಉಳ್ಳಾಗಡ್ಡಿ ಇಂಥವೆಲ್ಲ ಅಷ್ಟು ದೊಡ್ಡ ಮಾರ್ಕೆಟಲ್ಲಿ ನನ್ನ ಒಂದು ಟ್ರಕ್ ತುಂಬ ಟ್ರಕ್ಗಳು. ಆ ಟ್ರಕ್ಕಲ್ಲಿ 1 ಅವರ್ ಬಿಟ್ಟು ಹೋಗ್ಬಿಡ್ತಾರೆ ಅವರು. ಆ ಬಿಟ್ಟು ಹೋಗ್ಬೇಕಾದ್ರೆ ಏನೇನು ಥರ ಪ್ಲ್ಯಾನ್ ಮಾಡ್ತಾರೆ ಅಂದರೆ ಎಲ್ಲ ಲಾಕ್ ಮಾಡ್ತಾರೆ, ನನಗೆ ಯಾರು ಕಣ್ಣಿಗೆ ಕಾಣಬಾರ್ದು ಅಂತೇಳಿ. ಯಾಕಂದರೆ ಅಲ್ಲಿ
ಇವ್ರು ಬರ್ತಾರೆ, ಕಳ್ಳರು ಬಂದು ಚಾಕು ತೋರಿಸೋದು ಇಂಥದ್ದೆಲ್ಲ ಮಾಡ್ತಾರೆ, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ಇದನ್ನು ಲೋಡ್ ಎಲ್ಲಿ ಹಾಕಬೇಕು ಏನಿದೆ ಅಂತ ಕತೆನ ಕೇಳ್ಕೊಂಬರ್ತೀನಿ, ನೀನು ಇಲ್ಲೇ ಇರು ಅಂತ ಹೇಳಿ ಫುಲ್ ಎಲ್ಲ ಲಾಕ್ ಮಾಡಿಬಿಟ್ಟು ಮುಂದ್ಗಡೆ ಒಂಥರ ಬಟ್ಟೆ ಕಟ್ಬಿಟ್ಟು ಹೋಗ್ತಾರೆ, ಬಿಟ್ಟು ಹೋಗ್ಬಿಡ್ತಾರೆ. ನಾನು ಅಲ್ಲೇ ಮಲಗಿರ್ತೀನಿ. 1 hour ಆದಮೇಲೆ ಬಂದುಬಿಟ್ಟು ನಾನು ಕರ್ಕೊಂಡೋಗಿ ಅವರೇ ಕರ್ಕೊಂಬಂದು ಹಣ್ಣೆಲ್ಲ ಕೊಡಿಸ್ತಾರೆ. ಹಂಗೆ ಅವರು ವಾಟರ್ ಬಾಟೆಲ್ಲ ಕೊಡಿಸ್ಬಿಟ್ಟು ನನಗೆ ಬಿಟ್ಟು ಹೋಗ್ತಾರೆ. ಅವ್ರು ನಾನು ಮರೆಯೋಕ್ಕಾಗಲ್ಲ. ಅವ್ರು ಕಾಲ್ ರಿಸೀವ್ ಮಾಡಲ್ಲ, ಕೆಲವೊಂದು ಸರಿ ಮಾಡ್ತಾ ಇರ್ತೀನಿ ಕಾಲ್ ಮಾತಾಡ್ಬೇಕಂತ. ಮತ್ತು ನೆಕ್ಸ್ಟು ಚಂಡೀಗಢ ಆಯಿತು. ಚಂಡೀಗಢ ಆಯಿತು. ಚಂಡೀಗಢ ಟು ಅಲ್ಲಿಂದ ಪಂಜಾಬ್, ಹಿಮಾಚಲ್ ಪ್ರದೇಶ್, ಕಾಶ್ಮೀರ್. ಈ ಟ್ರಿಪ್ಪು 2nd ಕ್ಲಾಸ್ ಟ್ರೈನಲ್ಲಿ ಹತ್ಕೊಂಡ್ಬಿಡ್ತೀನಿ, ನಿಂತ್ಕೊಂಡು ಹೋಗ್ತೀನಿ ಆ ಟ್ರೈನಲ್ಲಿ. ನಾನು 9 ತಾಸು ಜರ್ನಿ. ಟಿಕೆಟ್ ತೊಗೊಂಡಿದ್ರಾ? ಟಿಕೆಟ್ ತೊಗೊಂಡಿಲ್ಲ. ಟಿಕೆಟ್ ಹೆಂಗಕ್ಕ, ಟಿಕೆಟ್ ತುಂಬ ಆಗುತ್ತೆ. ನಾನು ತೊಗೊಳ್ತಾ ಇರಲಿಲ್ಲ ಟಿಕೆಟ್. ಹೋಗ್ತಿರೋ ಸ್ಟಾಪ್ ಇರುತ್ತಲ್ಲ, ನನ್ನ ಹೆಂಗೆ ಅದ್ರ ಜರ್ನಿ ನಂದು. ಇವಾಗ ಹತ್ತಿಬಿಟ್ಟು ನಾ ಟ್ರೈನು 10-15 ಕಿಲೋಮೀಟ್ರು 50 ಕಿಲೋಮೀಟ್ರ್ ಎಲ್ಲಿ ಸ್ಟಾಪ್ ಮಾಡ್ತಾರೆ ಇಳ್ಕೊಂಡ್ಬಿಡ್ತೀನಿ. ನಂಗೆ ಇವ್ರು ನಾನು ನೋಡ್ಬೇಕು, ಇಳ್ಕೊಂಬಿಟ್ಟೆ, ಮುಗೀತು. ಮತ್ತು ಯಾವುದೊಂದು ಟ್ರೈನ್ ಹೋಗ್ತೈತಲ್ಲ ಆ ಟ್ರೈನ್ ಹತ್ಕೊಂಡ್ಬಿಡೋದು. ಹೀಗೆ ಅವು ಸೀದಾ ಕರ್ಕೊಂಡೋಗಿ ನಮಗೆ ಕಾಶ್ಮೀರಲ್ಲಿ ಬರುತ್ತೆ. ಕಾಶ್ಮೀರಲ್ಲಿ ಒಂದು ಕೊನೆಯ ರೈಲ್ವೆ ಸ್ಟೇಷನ್, ಅಲ್ಲಿ ಹೋಗಿ ಸ್ಟಾಪ್ ಮಾಡ್ತಾನೆ ಲಾಸ್ಟ್. ಅಲ್ಲೇ ಆ ರೈಲ್ವೆ ಸ್ಟೇಷನಲ್ಲೇ 2 ದಿನ ಅಲ್ಲೇ ಉಳ್ಕೊಂಡ್ಬಿಡ್ತೀನಿ, ಅಲ್ಲೇ ಮಕ್ಕೊಂಡ್ಬಿಡ್ತೀನಿ, ಅಲ್ಲೇ ಎಡಿಟಿಂಗ್ ಮಾಡ್ಕೊತ. ರೈಲ್ವೆ ಸ್ಟೇಷನ್, ಕೊನೆಯ ರೈಲ್ವೆ ಸ್ಟೇಷನ್ ಕಾಶ್ಮೀರದ್ದು ಜಂಬೂ ತಾವಿ ರೈಲ್ವೆ ಸ್ಟೇಷನ್ ಅಂತೇಳಿ ಹೇಳಿದ್ರು. ಈ ಸ್ಟೇಷನಿಂದ ನಂದು ಆ್ಯಕ್ಚುಲಿ ಇಲ್ಲಿಗೆ ಮುಗೀತು ಕತೆ. ಇಲ್ಲಿಗೆ ನನ್ನ ಸಿಮ್ ವರ್ಕ್ ಆಗಲ್ಲ, ಯಾರ್ದು ಫೋನ್ ಬರಲ್ಲ. ಏನಕ್ಕೆ? ಅಲ್ಲಿ ನೆಟ್ವರ್ಕ್ ಇರಲ್ಲ. ನಮ್ಮ ಸಿಮ್, ಇಲ್ಲಿ ನಾವು ಯೂಸ್ ಮಾಡೋ ಸಿಮ್ ಅಲ್ಲಿ ನೆಟ್ವರ್ಕ್ ಇರಲ್ಲ. ಫುಲ್ 0% ನೆಟ್ವರ್ಕ್ ಆಗ್ಬಿಡುತ್ತೆ. ಒಂದು ಕಾಲ್ ಬರಲ್ಲ. ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಇನ್ನೊಂದು ಸಿಮ್ ತೊಗೊಂಡು ಕರೆನ್ಸಿ ಹಾಕ್ಸ್ಕೊಂಡ್ಬಿಟ್ಟು ನಮ್ಮ ಫೋನಲ್ಲಿ ಹಾಕೊಂಡಾಗ ಅವಾಗ ನೆಟ್ವರ್ಕ್ ಬರುತ್ತೆ, ನಾವು ಯಾರಿಗಾದ್ರೂ ಫೋನ್ ಮಾಡ್ಬೋದು. ಇದು ಯಾವ ಪಾರ್ಟ್ ಆಫ್ ಕಾಶ್ಮೀರ ಈ ಥರ ಸಿಮ್ ತೊಗೊಳ್ಬೇಕು ಅನ್ನೋದು? ಅಕ್ಕ ಅಲ್ಲೇನೋ ನೆಟ್ವರ್ಕ್ ನಮ್ಮ ಸಿಮ್ಗೆ ಜಾಮರ್ ಟೈಪಲ್ಲಿ ಏನೋ ಇರುತ್ತಂತೆ, ಅದು ನಮ್ಗೆ ವರ್ಕ್ ಆಗಲ್ಲ ನಮ್ಮ ಸಿಮ್ಗಳು. ಅಲ್ಲಿಂದ ನಮಗೆ ಆರ್ಮಿಯವ್ರು ಫುಲ್ ಇದು ಆರ್ಮಿ ಕ್ಯಾಂಪ್ಗಳು, ಟೆಂಟ್ಗಳು ಇಲ್ಲಿಂದ ಶುರು ಆಗ್ಬಿಡ್ತವೆ. ಶ್ರೀನಗರಲ್ಲಿರೋಷ್ಟು ಆರ್ಮಿ ಎಲ್ಲಿ ಇಲ್ಲ, ಅಷ್ಟು ಜನ ಆರ್ಮಿ. ಎಲ್ಲಿ ನೋಡಿ ಬರೋ ಆರ್ಮಿಯವರೇ ಕಾಣ್ತಾರೆ. ಒಂದೊಂದು 10 ಹೆಜ್ಜೆಗೆ ಆರ್ಮಿ ಅವರು ಸೋಲ್ಜರ್ಸ್ ಇರ್ತಾರೆ. ಅವ್ರು ನಮ್ಮನ್ನು ನೋಡ್ಕೊಳ್ತಾ ಇರ್ತಾರೆ ಆ ಪ್ಲೇಸಸ್ನ. ಅಲ್ಲಿ ಅಂತ ಭಯ ಆಗಿಲ್ಲ ನನಗೇನು, ಭಯ ಆಗಿಲ್ಲ. ಸೆಕ್ಯೂರಿಟಿ ಚೆನ್ನಾಗಿದೆ ನಮಗೆ ಅಂತ. ಹಾಂ, ಹೋಗ್ತಿದ್ದೆ. ಕೇಳೋರು ಎಲ್ಲಿಂದ ಬರ್ತಾ ಇದೆಯಾ, ನನ್ನ ಟ್ರೈಪೋಡ್ ಒಂಥರ ಗನ್ ಥರ ಕಾಣೋದು ಅವ್ರಿಗೆ. ಚೆಕ್ ಮಾಡ್ತಿದ್ರು ಬಂದು. ಏನಂತ ಹೇಳಿ ಚೆಕ್ ಮಾಡ್ತಾಯಿದ್ರು? ಅವರು ಯಾವತ್ತೂ ಶಿಸ್ತು ಒಂದಿಲ್ಲ, ಗಂಟೆಗೆ ನಿಂತ್ಕೊಂಡ್ಬಿಡೋರು ಹಿಂಗದೆ, ಹಿಂಗೆ ನೋಡೋರು ಆ ಕಡೆ. ನಾನು ಹೋಗಿದ್ದೀನಲ್ಲ ಆ ಟೈಮಲ್ಲಿ ಶ್ರೀನಗರಲ್ಲಿ ಹೋಗ್ಬಿಟ್ಟಿದ್ದೀನಿ. ಅವತ್ತು ಶ್ರೀನಗರಲ್ಲಿ ಎಲೆಕ್ಷನಲ್ಲಿ ಒಬ್ಬ ಮನುಷ್ಯನೂ ಇಲ್ಲ, ಕಾಣವಲ್ಲ ಕಣ್ಣಿಗೆ. ಜನನೇ ಕಾಣಿಸೋಲ್ರಿ. ಎಲೆಕ್ಷನಲ್ಲಿಂದ ಆಗ್ತಾರೆ ಅಂದರೆ ಎಲ್ಲೋ ಒಂದೊಂದು ಏರಿಯಾದಲ್ಲಿ ಬೂತ್ಗಳು ಇರೋದು, ಅಲ್ಲೆಲ್ಲಿ ಹೋಗಿ ಮಲ್ಲಗೆ ಒಬ್ಬೊಬ್ಬನೇ ಹಾಕಿ ಬರೋಣ. ಲಾಕ್ಡೌನ್ ಥರ ಆಗಿಬಿಟ್ಟಿತ್ತು ಅಲ್ಲಿ, ಬರೀ ಆರ್ಮಿಯವರೇ ಇದ್ದಾರೆ. ಆ ಜರ್ನಿ ಮಾಡಬೇಕಾದ್ರೆ ನನಗೆ ಹೆದರಿಕೆ ಆಗ್ಬಿಟ್ಟಿತ್ತು ಭಾಳ. ನನಗೆ ಅವತ್ತು ನೋಡಿದೆ, ಶ್ರೀನಗರಲ್ಲಿ ಈ ಥರ ಎಲೆಕ್ಷನ್ ಆಗುತ್ತೆ ಗೊತ್ತಾಯ್ತು. ನಮ್ಮ ಕಡೆ ಆಗೋದು ಬೇರೆ, ನಮ್ಮ ಕಡೆ ದೊಡ್ಡ ಕ್ಯೂ ಜನ, ಅವರು ರಾಜಕೀಯ ಮಂದಿ, ಆ ಮಂದಿ ಈ ಮಂದಿ ಅಂತ. ಬಟ್ ಆ ಥರ ಅಂತ ಅಲ್ಲಿ ಇರಲ್ಲ. ಅಲ್ಲಿ ಬೇರೆ ಎಲೆಕ್ಷನ್ ಟೈಪ್, ಒಬ್ಬೊಬ್ಬರೇ ಹೋಗಿ ಹಾಕೋರು ಎಲೆಕ್ಷನ್. ಸೊ ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಕ್ಲೈಮೇಟ್ ಇರುತ್ತೆ. ಹೌದು, ಚಳಿ, ಸೆಕೆ. ನೀವು ಹುಷಾರು ತಪ್ತಾ ಇದ್ರಾ ಆ ವೆದರ್ಗೆ? ಬಾಡಿ ತುಂಬ ಪೇಯ್ನ್ ಆಗೋದು. ಈ ರಾಜಸ್ಥಾನೆಲ್ಲ ಟ್ರಿಪ್ ಮಾಡಬೇಕಾದ್ರೆ ಈ ಶೂ ಹಾಕೊಂಡು ನಡ್ಕೊಂಡು ಹೋಗ್ಬೇಕು. ಈ ಮೊದಲೇ 15 kg ಮೇಲೆ ಬ್ಯಾಗ್ ಇದೆ. ಇದು ಹೈವೇಲಿ ನೋಡ್ಕೊಂಡು, ಅದರಲ್ಲಿ ಹೈವೇ ಫುಲ್ಲು ಬಿಸಿಲಲ್ಲಿ ನಮಗೆ ಕಾಲಿಗೆಲ್ಲ ಇದು ಬಂದುಬಿಡೋದು, ನೋವಾಗೋದು, ತುಂಬ ಹೂತ ಆನೆ ಥರ ಬಂದುಬಿಡುತ್ತಲ್ಲ ಕಾಲಿಗೆ. ಆ ಥರ ಎಲ್ಲ ಆಗಿದೆ ನಡಿಬೇಕಾದ್ರೆ. ಟ್ರೀಟ್ಮೆಂಟ್ ಎಲ್ಲ ಎಲ್ಲಿ ತಗೊಳ್ತಾ ಇದ್ದಿದ್ದು? ಅಲ್ಲೇ ಮೆಡಿಕಲ್ ಶಾಪಲ್ಲಿ ಏನಾದರೂ ತೊಗೊಳ್ತಿದ್ದೆ, ಟ್ಯಾಬ್ಲೆಟ್ಸ್ ಅಥವಾ ಏನಾದರೂ. ಜ್ವರ, ಶೀತ ಈ ಥರ ಎಲ್ಲ ಆಗಿಲ್ವಾ? ಏನೋ ನಂಗೆ ಆಗಲಿಲ್ಲ ಸೀತೆ ಒಂದು ಸರಿನೂ. ಕಾಶ್ಮೀರಲ್ಲಿ ತುಟಿ ಎಲ್ಲ ಹೊಡೆದೋಗಿತ್ತು, ಇದೆಲ್ಲ ಹೊಡೆದೋಗಿತ್ತು. ಅಷ್ಟು ಚಳಿಗೆ ಒಂದು ಲೇಯರ್ ಹೋಗಿತ್ತು ಆ ತುಟಿದು, ಅಷ್ಟೆಲ್ಲ ಕೋಲ್ಡ್ ಇತ್ತು ಅಲ್ಲಿ ಕಾಶ್ಮೀರಲ್ಲಿ. ಇದು ಕಾಶ್ಮೀರ್ ಕೋಲ್ಡ್ ಬಗ್ಗೆ ನಿಮ್ಗೆ ಹೇಳಬೇಕು. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. 1 ವಾರ ನಾನು ಅಲ್ಲಿದ್ದೆ ಅಲ್ವಾ. ಫಸ್ಟು ನಾನು 2 ದಿನ ನನಗೆ ಆಗಿರೋ ಚಳಿ ನನ್ನ ಲೈಫಲ್ಲಿ ಯಾವತ್ತಾಗಿದ್ದಿಲ್ಲ. ಅಷ್ಟು ಚಳಿ ನಂಗೆ ಫಸ್ಟ್ ಆಗಿರೋದು. 3ನೇ ದಿನಕ್ಕೆ ಅದು ಓಕೆ, ನನಗೆ ಅಷ್ಟು ಭಾಳ ಚಳಿ ಅನ್ನಿಸ್ಲಿಲ್ಲ. ಯಾಕಂದರೆ ನಾವು ಒಂದೇ ಸಾರಿ ಇಲ್ಲಿರೋರು ಅಲ್ಲಿ ವೆದರ್ಗೆ ನಮ್ಗೆ ಆಗಬೇಕಂದ್ರೆ ಅಡ್ಜಸ್ಟ್ ಆಗಬೇಕು. ಈ ಕಾಶ್ಮೀರದಿಂದ ಶ್ರೀನಗರ್ಗೆ ಹೋಗ್ಬೇಕು. ಈ ಶ್ರೀನಗರ್ಗೆ ಹೋಗ್ಬೇಕಾದ್ರೆ ನಾನು ಒಂದು ಟ್ರೈನ್ ಬರುತ್ತೆ, ಅದೊಂದು 90 ಕಿಲೋಮೀಟ್ರ್ ಹೋಗುತ್ತೆ ಟ್ರೈನ್. ಅದು ಈ ಟ್ರೈನಲ್ಲಿ ಹತ್ಕೊಂಡು ಹೋಗಿದ್ದೆ.
ಅಲ್ಲಿ ಲಾಂಗೆಸ್ಟ್ ಇದು ನೋಡ್ಬೋದು ನಾವು, ಬೆಟ್ಟದ ಒಳಗಡೆ ಹೋಗ್ತೀವಲ್ಲ ಟನಲ್. ಟನಲ್ 12 ಕಿಲೋಮೀಟರ್ ಟನಲ್ ಅದು. ಅದನ್ನು ನಾನು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಆ ಟ್ರೈನಲ್ಲಿ. ಫುಲ್ ಬ್ಲ್ಯಾಕ್. ರೈಲ್ವೆ ಸ್ಟೇಷನ್ ಹೇಗಿರುತ್ತೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ. ರೈಲ್ವೆ ಸ್ಟೇಷನಲ್ಲಿ ಹೇಗಿರುತ್ತವ ಅಂದರೆ ಒಂದು 10-15 ಜನ ಆರ್ಮಿ ಸೋಲ್ಜರ್ಸ್. ರೈಲ್ವೆ ಸ್ಟೇಷನ್ ಪ್ರತಿಯೊಂದು ಡೋರ್ಗೂ ಒಬ್ಬ ಸೋಲ್ಜರ್ಸ್, ಒಳಗಡೆ ಒಬ್ಬ ಸೋಲ್ಜರ್ಸ್ ಇರ್ತಾರೆ, ಗನ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾನೆ. ನಮ್ಮಲ್ಲಿ ಬೈದು ಬಿಡ್ತಾರೆ ಬೇಗ ಬರಲಿಲ್ಲ ಅಂತಂದರೆ ಟ್ರೈನ್ ಒಳಗಡೆ, ಜಲ್ದಿ ಅವ ಅಂತೇಳಿ. ಅಷ್ಟು ಸೆಕ್ಯೂರಿಟಿ. ಕಾಶ್ಮೀರದಲ್ಲಿ ಊಟ ತಿಂಡಿ ಎಲ್ಲ ಹೇಗಿತ್ತು? ಇದು ನಾನು ಫಸ್ಟು ಆಲ್ಮೋಸ್ಟ್ ಕಾಶ್ಮೀರಲ್ಲೇ ಟ್ರಕ್ಕಲ್ಲೇ ಟ್ರಾವೆಲ್ ಜಾಸ್ತಿ ಮಾಡಿರೋದು. ಫಸ್ಟು ಸೋನಮಾರ್ಗ್ ಅಂತ ಒಂದು ಅಲ್ಲಿ ಎಕ್ಸ್ಪೀರಿಯೆನ್ಸ್ ಅಲ್ಲಿ ಏನೇನಾಯ್ತು ಅಂತ ಹೇಳ್ತೀನಿ. ಈ ಸೋನಮಾರ್ಗ್ ಅನ್ನೋದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಅಲ್ಲಿ -1 ಡಿಗ್ರಿವರೆಗೂ ಚಳಿ ಇರುತ್ತೆ. ಫಸ್ಟು ದೆಹಲಿ ದರ್ಬಾರ್ ಅಂತ ಒಂದು ಹೋಟೆಲ್ ಇದೆ. ನೈಟ್ ನಾನು ಹೋಗಿರ್ತೀನಿ ಆ ಹೋಟೆಲ್ಗೆ. ನನಗೆ ಮಲಗಕ್ಕೆ ಎಲ್ಲಿ ರೂಮ್ಸ್ ಕೇಳಿದರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಆ ಟೈಮ್ ಅಲ್ಲಿ. ಅದಕ್ಕೋಸ್ಕರ ದೆಹಲಿ ದರ್ಬಾರ್ ಅಂಕಲ್ ಒಬ್ಬರು ಇರ್ತಾರೆ. ಅವರು ನನಗೆ ಹೇಳ್ತೀನಿ ಫಸ್ಟ್ ಅವ್ರಿಗೆ ಕಂಪ್ಲೀಟ್ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ನಾನು ಹಿಂಗತ್ತೆ ಲಡಾಖ್ ಟ್ರಿಪ್ ಮಾಡ್ತಾ ಇದ್ದೀನಿ ರೀ, ನನಗೆ ಇವತ್ತು ಇಲ್ಲಿ ಮಲಗೋಕ್ಕೆ ಸ್ವಲ್ಪ ಏನಾದರೂ ಜಾಗ ಕೊಡ್ತೀರಾ, ನಾನು ನಾಳೆ ಬೆಳಗ್ಗೆ ಹೋಗಿಬಿಡ್ತೀನಿ ನಾನು ಇಲ್ಲಿಂದ ಅಂತೆಲ್ಲ ಹೇಳಿದಾಗ ಅವರು ಓಕೆ ಮಲ್ಕೋ ಅಂತ ಹೇಳ್ತಾರೆ. ಫಸ್ಟ್ ಅವ್ರ ಹೋಟ್ಲಲ್ಲೇ ಊಟ ಮಾಡಿಕೊಂಡು ಪರೋಟ ಎಲ್ಲ ಮಾಡಿರ್ತಾರೆ, ಎಗ್ ಪರೋಟ ಎಲ್ಲ ತಿನ್ಕೊಂಡು ಅವತ್ತು ಅಲ್ಲಿ ಮಲಗಿರ್ತೀನಿ. ಅವರು ಅವತ್ತು ಮಲಗಿರ್ಬೇಕಾದ್ರೆ ನೈಟು ಒಂದು ಹತ್ತತ್ರ 8-9 ಗಂಟೆ ಆಗುತ್ತೆ. ಅಲ್ಲೊಂದು ಹೋಟೆಲಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಡುತ್ತೆ, ಒಂದು 5 ಸಿಲಿಂಡರ್ ಬ್ಲಾಸ್ಟ್. ಇಡೀ ಹೋಟೆಲ್ ಸುಟ್ಟೋಗ್ಬಿಡುತ್ತೆ ಅದು ಗೊತ್ತು ರಾತ್ರಿ. ಎಕ್ಸ್ಪೀರಿಯೆನ್ಸ್ ಅವತ್ತು ನಾನು ಇನ್ಸ್ಟಾಗ್ ಲೈವಲ್ಲಿ ಬಂದುಬಿಟ್ಟಿದೆ ಅವತ್ತೆಲ್ಲ. ಹಾನಿ ಆಗಿತ್ತು? ಯಾರಿಗೂ ಜನಗೇನೂ ಆಗಿಲ್ಲ. ಬಟ್ ಈ ಟ್ರಾವೆಲರ್ಸ್ ಇರ್ತಾರಲ್ಲ, ಹೋಗಿರ್ತಾರಲ್ಲ ಅದನ್ನ ಎಕ್ಸ್ಪ್ಲೋರ್ ಮಾಡೋಕೆ ಅಥವಾ ನೋಡೋಕ್ಕೋದ್ರೂ ಹೋಗಿರ್ತಾರಲ್ಲ, ಅವ್ರು ಇರೋವಂಥ ರೂಮ್ ಸ್ಟೇಸ್ಗೆಲ್ಲ ಬೆಂಕಿ ಹತ್ತೋ ಥರ ಇತ್ತು ಆ ಟೈಮಲ್ಲಿ. ಫೈರ್ ಇಂಜಿನ್ ಬರೋದು ಎಷ್ಟು ಕಷ್ಟ ಅಂದರೆ ಮೇಲೆ ಬೆಟ್ಟದ ಮೇಲೆ ಹೋಟೆಲ್ ಅದು ತುಂಬ ಕಷ್ಟದಿಂದ ಅದು ಬರುತ್ತೆ. ನಾನು ಅದಕ್ಕಿಂತ ಮೊದಲು ಅಲ್ಲಿಂದ ಹೋಗಿ ನೋಡ್ತಾ ಇದ್ವಿ. ಆ ಮೊಮೆಂಟಲ್ಲಿ ಏನಾದರೂ ಅನಿಸ್ತಾ? ಇದು ಗ್ಯಾಸು ಸಿಲಿಂಡರ್ ಬ್ಲಾಸ್ಟ್ ಆಗಿಬಿಟ್ರೆ ಫುಲ್ಲು ತುಂಬ ಕೋಲ್ಡ್ ಮೊದಲಲ್ಲಿ. ಅದೆಲ್ಲ ಬೆಂಕಿ ಹತ್ಕೊಂಡು ಸುಡ್ತಾ ಇತ್ತು, ತಗ ಅಂತ ಸುಡ್ತಾ ಇರೋದು. ಆ ಲೈವಲ್ಲಿ ಬಂದು ನಾನು ನೋಡಿದೆ. ನಾನು ಅದು ನನ್ನ ಲೈಫಲ್ಲಿ ನಾನು ಆ ಥರ ನೋಡಿದ್ದಿಲ್ಲ ಅವತ್ತು ಇನ್ಸಿಡೆಂಟ್. ಆ ಇನ್ಸಿಡೆಂಟ್ ಆದಮೇಲೆ ಏನಾದರೂ ಯಾಕಪ್ಪ ಬೇಕಿದ್ದು, ನಾನು ವಾಪಸ್ ಹೋಗೋದು ಬೆಟರು ಅಂತ ಅನಿಸಿದ್ಯಾ? ಇಲ್ಲ, ಹಂಗೇನಾಗಿಲ್ಲ. ನೋಡಿದ್ನಲ್ಲ ಹೋಟೆಲಲ್ಲಿ ಆಗಿದೆ. ಬಟ್ ನನ್ನ ಜರ್ನಿ ಅಂತೂ ಕಂಟಿನ್ಯೂ ಹಿಂಗೆ ಇರುತ್ತೆ. ನಾನು ಮತ್ತೆ ನೆಕ್ಸ್ಟ್ ನಾಳೆ ಇನ್ನೊಂದು ಟ್ರಕ್ ನಂಗೆ ಸಿಗುತ್ತೆ, ನಾನು ಹೋಗ್ತೀನಿ ಅನ್ನೋದು ಮನಸ್ಸಲ್ಲಿತ್ತು. ಬಟ್ ಅಲ್ಲಿ ಆ ಮೂಮೆಂಟಲ್ಲಿ ಹಂಗೆಲ್ಲ ಆಗಿತ್ತು. ಅಲ್ಲಿ ಜನ ಎಲ್ಲ ಒಗ್ಗಟ್ಟು. ಇದು ಫೈರ್ ಇಂಜಿನ್ ಬಂದಾಗ ಅದು ಮೇಲೆ ಹೋಗ್ತಾ ಇರಲ್ಲ, ಒಂದು 20-30 ಜನ ಎಲ್ಲರೂ ದೂಕ್ತಾರೆ ಆ ಇಂಜಿನ್ನ. ತುಂಬ ಲಾರಿನ ದೂಕ್ಬಿಟ್ಟು ಮೇಲೆ ಕರ್ಕೊಂಡೋಗಿ ಅದು ಆರ್ಸೋಕ್ಕೆ ಟ್ರೈ ಮಾಡ್ತಾರೆ. ಆದರೆ ಅದು ಅಷ್ಟೊತ್ತಿಗೆಲ್ಲ ಸುಟ್ಟೋಗಿರುತ್ತೆ. ಈ ಥರ ಅಲ್ಲೇ ಅವತ್ತು ನೈಟು ಮಲಗಬೇಕಾದ್ರೆ ತುಂಬ ಚಳಿ ಆಗಿಬಿಡುತ್ತೆ. ಆ ಚಳಿಗೆ ನಾನು ಭಾಳ ಕಷ್ಟ ಆಯಿತು ಆ ಟೈಮಲ್ಲಿ. -1 ಡಿಗ್ರಿ ಮೇಲೆ ಆಯಿತು. ಶೂ ಹಾಕ್ಕೊಂಡು ಮಲ್ಕೊಂಡಿದ್ದೀನಿ, ಆದ್ರೂ ಅಷ್ಟು ಚಳಿ ಆಗ್ತಾಯಿತ್ತು. ಮಾರ್ನಿಂಗ್ ಎದ್ದು ಅಲ್ಲಿಂದ ಹೋಗಬೇಕಾದ್ರೆ ಬೆಳಗ್ಗೆ ಟಿಫಿನ್ ಮಾಡ್ಕೊಂಡು ಹೋಗ್ತೀನಿ. ಅವ್ರ ಹೆಸರು ಮಂಜೂರ್ ಚಾಚಾ ಅಂತ ಬರ್ತಾರೆ, ಟ್ರಕ್ ಡ್ರೈವರ್. ಅವ್ರದ್ದೇ ಸ್ವಂತ ಟ್ರಕ್ ಅದು. ಸೋನಮಾರ್ಗಲ್ಲಿ ನಂಗೆ ಲಿಫ್ಟ್ ಕೊಡ್ತಾರೆ. ಅವರು ಹೋಗ್ತಾ ಇರೋದು ಕಾರ್ಗಿಲ್ಗೆ. ನನಗೂ ಕಾರ್ಗಿಲ್ ಬಿಡ್ರಿ ಅಂತ ನಾನು ಹೇಳಿದೆ. ನನ್ನ ಬೋರ್ಡ್ ನೋಡಿಬಿಟ್ಟು ಅವ್ರು ಲಿಫ್ಟ್ ಕೊಟ್ಟರು. ತುಂಬ ಫ್ರೆಂಡ್ಲಿ ಮನುಷ್ಯ. ಅವತ್ತು ನಾವು ಏನೇನು ಮಾಡಿದ್ವಿ ಅಂದರೆ ಮಾಡ್ಕೊಂಡ್ವಿ, ಟ್ರಕ್ಕಲ್ಲೇ ಮಾಡ್ಕೊಂಡ್ವಿ. ಟ್ರಕ್ಕಲ್ಲೇ ಅಡುಗೆ ಮಾಡಿಕೊಂಡು ನೈಟು ಅವ್ರ ಜೊತೆ ಮಲಗಿಬಿಟ್ಟಿದ್ದೆ ನಾನು. ಕಾರ್ಗಿಲ್ ಹೋಗಿದ ಮೇಲೆ ನೈಟ್ ನಾವು ಕಾರ್ಗಿಲ್ ತಲುಪಿರ್ತೀವಲ್ವಾ, ನೈಟ್ ಇಲ್ಲಿಗೂ ಹೋಗಬೇಡ, ಟ್ರಕ್ಕಲ್ಲೇ ಮಲ್ಕೋ, ನಾಳೆ ಮಾರ್ನಿಂಗ್ ನೀನು ಹೋಗುವಂತೆ ಅಂತ ಹೇಳಿದರು ಅವತ್ತವರು. ಅವತ್ತು ಫುಲ್ ನೈಟ್ ಟ್ರಕ್ಕಲ್ಲಿ ಮಲಗಿದ್ದೆ, ಆರಾಮಾಗಿ ನಿದ್ದೆ ಮಾಡಿದೆ ಅವ್ರ ಜೊತೆ. ಮಂಜು ಚಾಚಾ ಅಂತ ಹೇಳಿ ಅವ್ರಿಗೆ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ಅವ್ರ ಕಾಲ್ ಹೋಗ್ತಾ ಇಲ್ಲ ಅಲ್ಲಿ ಆ ಟೈಮಲ್ಲಿ, ಅವ್ರಿಗೆ ಹೋಗ್ತಾ ಇಲ್ಲ ಇವಾಗ. ಬೆಸ್ಟ್ ಮೂಮೆಂಟ್ ಅಂದರೆ ಅಡುಗೆ ಮಾಡ್ಕೊಂಡು ತಿಂದಿರೋದು ಅವ್ರ ಜೊತೆ. ಅವ್ರು ಕೇಳ್ತಾ ಇದ್ರು, ಮನೆ ನೆನಪಾಗ್ತಿದೆ ನಾನು ನಿನಗೆ, ಯಾಕೆ ಇಷ್ಟೆಲ್ಲ ಕಷ್ಟಪಡ್ಕೊಂಡು ಇಲ್ಲಿವರೆಗೂ ಬಂದಿದೆಯಾ? ಏನು ಹೇಳಿದ್ರಿ ಅವಾಗ? ನನಗೆ ಲಡಾಖ್ ಟ್ರಿಪ್ ಮಾಡಬೇಕಂತ ತುಂಬ ಕನಸು, ಅದಕ್ಕೆ ನಾನು ಬಂದಿದ್ದೀನಿ ಅಂತೇಳಿ ಅವರೆಲ್ಲ ಎಕ್ಸ್ಪ್ಲೇನ್ ಮಾಡೋರು. ಈ ಬೆಟ್ಟದ ಬಗ್ಗೆ ಆಗಲಿ, ಮೌಂಟೇನ್ಸ್ ಬಗ್ಗೆ ಆಗಲಿ. ಅವು ಕೆಲವೊಂದು ಟೈಮಲ್ಲಿ ನಾವು ಮೌಂಟೇನ್ ಕುಸಿದ್ಬಿಟ್ಟು ಯಾವುದೋ ಟ್ರಕ್ ಮೇಲೆ ಬಿದ್ದು ಟ್ರಕ್ ಎಲ್ಲ ಕೆಳಗಡೆ ಬಿದ್ದೋಗಿತ್ತಂತೆ. ಅವ್ರು ಯಾರೋ ಚಿಕ್ಕಪ್ಪ ಯಾರೋ ತೀರ್ಕೊಂಡಿದ್ರಂತೆ. ಅದನ್ನೆಲ್ಲ ಇನ್ಸಿಡೆಂಟ್ ಅವ್ರು ನನಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದಿದ್ದರು. ಮತ್ತು ಟೆರರಿಸ್ಟ್ಗಳೆಲ್ಲ ಅಟ್ಯಾಕೆಲ್ಲ ಆಗ್ತಾವಲ್ಲ, ಅದ್ರ ಬಗ್ಗೆನೇ ಎಕ್ಸ್ಪ್ಲೇನ್ ಮಾಡ್ಕೊತ ಬಂದರು, ಹುಷಾರಾಗಿರು ಹಂಗೆಲ್ಲ ಅಂತ ಹೇಳಿ. ಈ ಕೆಲವೊಂದು ಇನ್ಸಿಡೆಂಟ್ ಅವ್ರ ಲೈಫಲ್ಲಿ ಆಗಿದೆ, ಅದನ್ನೆಲ್ಲ ಹೇಳ್ತಾ ಬಂದರು.
ಕಾರ್ಗಿಲಲ್ಲಿ ಸ್ಟಾಪ್ ಮಾಡಿ ನೈಟೆಲ್ಲ ಅವ್ರ ಜೊತೆ ಮಾಡ್ಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗು ಬಾಯ್ ಹೇಳಿ ಅಲ್ಲಿಂದ ನೈಟ್ ನಾವು ಅಲ್ಲಿ ನಮ್ಗೆ ಅಲ್ಲಿ ಚಾಲೆಂಜ್ ಏನಂತಂದರೆ ಸ್ನಾನ ಮಾಡೋದು. ಬಿಸಿನೀರು ಬೇಕಾಗುತ್ತೆ. ನಾನು ಬಿಸಿನೀರು ಅಂದರೆ ಹೋಟೆಲಲ್ಲಿ ಹೋಗಬೇಕಾಗುತ್ತೆ. ಚಳಿ ಅಷ್ಟು ಕೋಲ್ಡಲ್ಲೇ ಸ್ನಾನ ಮಾಡಿಕೊಂಡು ಕೋಲ್ಡಲ್ಲೇ ಫುಲ್ ಕೋಲ್ಡು. ಎಷ್ಟು ಕೋಲ್ಡ್ ಅಂದರೆ ಒಂದು ಸರಿಗೆ ತಲೆ ಮೇಲೆ ಹಾಕೊಂಡ್ಬಿಟ್ರೆ ಮುಗಿದು ಬಾಡಿ ಎಲ್ಲ ಗದಗದು ಅಷ್ಟು ಚಳಿ. ನೀರು ಒಂದ್ಸತಿ ಮೈ ಮೇಲೆ ಬೀಳೋ ತನಕ ಮಾತ್ರ ಆಮೇಲೆ ಓಡಾಡ್ಬಿಡೋದು ಈ ಥರ ಎಲ್ಲ ಆಗಿ ಅಲ್ಲಿಂದ ನಮಗೆ ಕಾರ್ಗಿಲ್ ಬಾರ್ಡರ್ ದಾಟಿದ ಮೇಲೆ ಮುಗೀತು. ಇನ್ನೂ 200 ಕಿಲೋಮೀಟರ್ ಮಾತ್ರ ಉಳಿದಿರೋದು ಇಲ್ಲಿಗೆ ಹೋಗೋಕ್ಕೆ. ಅಲ್ಲಿ ಒಬ್ಬರು ಕಾರು ನನಗೆ ಲಿಫ್ಟ್ ಸಿಗುತ್ತೆ. ನಡ್ಕೋತ ನಾವು ತುಂಬ ನಡಿತೀನಿ ಅವತ್ತು. ನಾನು ನಡೆದ್ಬಿಟ್ಟು ಕಾರ್ ಲಿಫ್ಟ್ ಸಿಗುತ್ತೆ. ಈ ಸಾಯಂಕಾಲ ಅನ್ನೋ ಟೈಮಲ್ಲಿ ನನಗೆ ರೀಚ್ ಆಗ್ತಾ ಇರ್ತೀನಿ. ಅಲ್ಲಿ ಮುಗೀತು. ನಾನು ಇನ್ನೇನು ಲೇ ಸಿಟಿ ಎಂಟ್ರಿ ಕೊಡ್ತಾಯಿದ್ದೆ, ಬೋರ್ಡೆಲ್ಲ ಬರುತ್ತೆ. ತುಂಬ ಖುಷಿ ಆಯಿತು ಅವತ್ತು. ಫೋನ್ ಆನ್ ಮಾಡಿಬಿಟ್ಟು ವೀಡಿಯೋ ಮಾಡಿಕೊಂಡು ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೆ. ಬಟ್ ನನಗೆ ಅಲ್ಲಿ ಹೇಳ್ಕೊಳಕ್ಕೆ ಯಾರು ನಮ್ಮ ಕನ್ನಡದವ್ರು ಇಲ್ಲಲ್ಲ ಅನ್ನೋ ಫೀಲ್ ಭಾಳ ಆಯಿತು. ಓಕೆ, ಹಾಂ ಅಕ್ಕ. ಇವಾಗ ಫೈನಲಿ 25-28 ದಿವಸ ಆಯಿತು ಕಾದು ನೀನು ಕಾಯ್ತಿರುವಂಥ ಪ್ಲೇಸ್ ಕಣ್ಣೆದ್ರಿಗಿದೆ. ಡೆಸ್ಟಿನೇಷನ್ ಅಲ್ಲಿ ನಿಂತಾಗ ಹೆಂಗೆ ಅನ್ನಿಸ್ತು ನಿನಗೆ? ಏನು ಫೀಲ್ ಆಯಿತು? ನಾನು ಆ ಟೈಮಲ್ಲಿ ಕಾರಲ್ಲಿದ್ದಾಗ ನನಗೆ 800 ಕಿಲೋಮೀಟರ್ ಲಿಫ್ಟ್ ಕೊಟ್ಟಿರ್ತಾರೆ. ತುಂಬ ಖುಷಿ, ತುಂಬ ಅಂದರೆ ಮನಸ್ಸಲ್ಲಿ ನೆಮ್ಮದಿ ಅನ್ನೋದು ಬಂತು. ಒಂದು ಆ ಖುಷಿ ಹೇಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ನೋಡ್ತಾ ಹೋದೆ. ಇಲ್ಲಿ ಏನೇನಿದೆ, ಲೇ ಅಂತ ಬಂದಾಗ ಅಲ್ಲಿ ಬೌದ್ಧಿಸಮ್ಸ್ ಎಲ್ಲ ಬರುತ್ತಲ್ಲ, ಇದೆಲ್ಲ ಕಲ್ಚರ್ಸ್ ಎಲ್ಲ ಬೇರೆ ಆಗುತ್ತೆ. ಅದನ್ನು ನೋಡ್ತಾ ಭಾಳ ಖುಷಿ ಆಯಿತು ನನಗೆ. ಓಕೆ, ನಾನು ಇನ್ನೂ ಮಾಡಿದೆ, ನಾನು ಮಾಡಿದ್ದೀನಿ, ನಾನು ಅನ್ಕೊಂಡಿದ್ದು ಮಾಡಿದ್ದೀನಲ್ಲ ಅನ್ನೋದು ಭಾಳ ಖುಷಿ ಆಯಿತು. ಇವಾಗ ಏನು ಬಂದರೂ ನಾನು ಓಕೆ, ನಾನು ಏನಾದರೂ ಮಾಡ್ಕೊತೀನಿ. ಇವಾಗ ನಾನು ಯಾವ ಟ್ರಿಪ್ ಆದರೂ ಹೋಗ್ತೀನಿ. ಒಂದು ಯಾವ ಥರ ಫೀಲ್ ಬಂದ್ರೆ ನಂಗೆ ಏನಾನ ಆಗಲಿ, ನಾನು ಓಕೆ ಆಗಲಿ ಬಿಡುವ, ಅದರಲ್ಲೇನಿದೆ ಮೀನ್ಸ್ ಆ ಥರ ಫೀಲ್. ಓಕೆ, ಸಾಕಪ್ಪ, ಆರಾಮಾಗಿ ನಿದ್ದೆ ಮಾಡಿದೆ ಇವತ್ತು ರಾತ್ರಿ ಹೋಗಿ ರೂಮ್ ಸ್ಟೇ ಮಾಡಿ. ವಾಪಸ್ ಬಂದಮೇಲೆ ಮನೆಯವ್ರಿಗೆ ಹತ್ರ ಎಲ್ಲ ಹಂಚ್ಕೊಂಡ ಏನೇನಾಯಿತು ಅಂತ? ಮನೆಗೆಲ್ಲ ಹೇಳ್ತಾ ಇದ್ದೆ, ನಮ್ಮ ಟ್ರಿಪ್ ಡ್ರೈವರ್ಸ್ ಬಗ್ಗೆ, ಜರ್ನಿ ಬಗ್ಗೆ, ಏನೇನು ಊಟ ಇರುತ್ತೆ ಎಲ್ಲರ ಬಗ್ಗೆ ಅಪ್ಪ ಅಮ್ಮನೆಲ್ಲ ಹಂಚ್ಕೊಂಡು ಬರ್ತಾಯಿದ್ದೆ. ಸೊ ಇವಾಗ ಇದೊಂದು ಟರ್ನಿಂಗ್ ಪಾಯಿಂಟ್ ಆಯಿತು ಜರ್ನಿ. ಲದಾಖ್ ತನಕ ಹೋಗಿದ್ದು ನಿನಗೆ ಕಾಂಟೆಂಟ್ ಕ್ರಿಯೇಷನಿಗೆ ತುಂಬಾ ಹೆಲ್ಪ್ ಆಯಿತು, ಚೆನ್ನಾಗಿ ರೀಚ್ ಆಯಿತು ಕೂಡ ವ್ಯೂವ್ಸ್ ಎಲ್ಲ. ಸೊ ಇವಾಗ ಹೇಗೆ ನಡೀತಾ ಇದೆ ಕಾಂಟೆಂಟ್ ಕ್ರಿಯೇಷನ್ ಲೈಫ್? ಹೇಗೆ ನಡೀತಾ ಇದೆ ಇವಾಗ? 1 ಇಯರ್ ಮೇಲೆ ಆಯ್ತು, ಚೆನ್ನಾಗಿ ಹೋಗ್ತಾ ಇದೆ. ಕಾಂಟೆಂಟ್ ಕ್ರಿಯೇಟರ್ ನಮ್ಮ ಕರ್ನಾಟಕದಲ್ಲಿ ಮಾತ್ರ ನಾನು ಇವಾಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ನಮ್ಮ ಡಿಸ್ಟಿಕ್ ಕೊಪ್ಪಳದಿಂದ ಯಾವ್ಯಾವ ನಿಯರ್ ಆಗ್ತಾವ, ನಮ್ಮ ಉತ್ತರ ಕರ್ನಾಟಕ ಜಾಸ್ತಿ ನಾನು ಕವರ್ ಮಾಡ್ಕೊತೀನಿ. ಇವಾಗ ಜಾಯಿಂಟ್ ಫ್ಯಾಮಿಲೀಸ್ ವಿಡಿಯೋಸ್ ಆಗಲಿ, ವಾಡೆಗಳ ಹಿಸ್ಟ್ರಿ ಇತಿಹಾಸ ಆಗಲಿ, ಇಂಥವೆಲ್ಲ ತುಂಬ ಓಡುತ್ತೆ, ತುಂಬ ಜನ ನೋಡ್ತಾ ಇದ್ದಾರೆ. ನನಗದನ್ನು ಎಕ್ಸ್ಪ್ಲೇರ್ ಮಾಡೋಕ್ಕೆ ಭಾಳ ಇಷ್ಟ. ಜಾಯಿಂಟ್ ಫ್ಯಾಮಿಲೀಸ್ ಬಗ್ಗೆ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಕೂಡು ಕುಟುಂಬ, ಒಂದೊಂದು ಮನೆಯಲ್ಲಿ 40 ಜನ, 50 ಜನ, 70 ಜನ, ಹಿಂಗೆ. ನಾನು ಲಾಸ್ಟ್ ವೀಡಿಯೋ 70 ಜನದ ಇರೋದು ಮಾಡಿದ್ದೆ. ಕಡ್ಡಿ ಫ್ಯಾಮಿಲಿ ವೆಂಕಟಾಪುರಲ್ಲಿ ಬರುತ್ತೆ, 112 ವೆಂಕಟಾಪುರ ಅಂತಾರಕ್ಕ, ಹೊಸಪೇಟೆಗೆ ಬರುತ್ತೆ ಅವರು. ನಾನು ಅವತ್ತು ಬಸ್ಸಲ್ಲಿ ಹೋಗಿ ಅವ್ರು ಶೂಟ್ ಮಾಡ್ಕೋತೀನಿ. ನೈಟ್ 9 ಗಂಟೆಗೆ ಅವ್ರ ಮನೆಗೆ ಹೋಗಿದ್ದೆ. ಅವತ್ತು ನೈಟ್ ಎಲ್ಲ ವೀಡಿಯೋ ಮಾಡಿಕೊಂಡು ಊಟ ಮಾಡಿಕೊಂಡು ಅವರು ಹೇಳೋರು ನನಗೆ, 5 ಜನ ಚಿಕ್ಕಪ್ಪನವ್ರು ಅದಾರ, 5 ಜನ ಮಕ್ಕಳು. ಆ 5 ಜನ ಮಕ್ಕಳಿಗೆ 5 ಜನ ಹೆಂಡ್ತಿರು, ಅವ್ರಿಗೆ ಒಬ್ಬೊಬ್ಬರು ಇಬ್ಬಿಬ್ಬರು ಮಕ್ಕಳು. ಹೀಗೆ ಮಕ್ಕಳಿಂದ ಮಕ್ಕಳಿಗೆ ಅಲ್ವಾ, ಹಿಂಗೆಲ್ಲರೂ ಒಂದೇ ಮನೇಲಿ ಇರೋದು 70 ಜನ. ಮನೆ ತುಂಬ ದೊಡ್ಡದಿತ್ತ? ಮನೆ ತುಂಬ ದೊಡ್ಡದು. ಅವರು 2 ಥರ ಮನೆ. ಅವರು ಅಲ್ಲಿ ಸ್ಟೈಲಲ್ಲಿ ಬೇರೆ ಮನೆ ಕಟ್ಕೊತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಬಂಕದ ಮನೆಯೆಲ್ಲ ನೋಡಿರಾಗ, ಕಂಬದ ಮನೆ, ಆ ಟೈಪಲ್ಲಿ ಮನೆಗಳು. ಈ ಕಂಟೆಂಟ್ ಚೆನ್ನಾಗಿ ಓಡ್ತು, ರೀಚ್ ಆಗಿಬಿಡ್ತು. ಇನ್ನು ಯಾವ್ಯಾವ ಥರ ಕಾಂಟೆಂಟ್ ಕ್ರಿಯೇಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಅಲ್ಲಿಂದ ತುಂಬ ಮಾಡಿದ್ದೀನಿ, ಇನ್ನೂ ಮಾಡಬೇಕು, ತುಂಬ ಮಾಡಬೇಕಿನ್ನು. ಇವಾಗ ಹಿಸ್ಟ್ರಿ ಇರುತ್ತೆ, ತುಂಬ ಹಳೆ ಕಾಲದಿಂದ ಒಂದು ಆರ್ಟ್ನ ಮಾಡ್ಕೊತ ಬಂದಿರ್ತಾರೆ. ಒಂದು ಫ್ಯಾಮಿಲಿ ಒಂದು ಕಲೆನ ಬದುಕಿಬಿಟ್ಟು ಇದನ್ನೇ ನಾವು ಮಾಡ್ಕೋಬೇಕು ಅಂತ ಅನ್ಕೊಂಡು ಬಂದಿರ್ತಾರಲ್ವಾಗ. ಇವಾಗ ನಮ್ಮ ಕಿನ್ನಾಳ ಗೊಂಬೆಗಳಲ್ಲ, ಇವಾಗ ಮೊದಲೆಲ್ಲ 60 ಮನೆಗಳಿದ್ವಂತೆ, ಇವಾಗ ಬರೀ 6 ಮನೆಗಳು ಅಷ್ಟೇ ಇರೋದಲ್ಲಿ. 6 ಮನೇಲಿ ಮಾತ್ರ ಕಿನ್ನಾಳ ಗೊಂಬೆ ಮಾಡ್ತಾಯಿದ್ದಾರೆ. ಇನ್ನೊಂದು 10 ವರ್ಷ ಹೋದರೆ 5 ಆಗುತ್ತೆ, 4 ಆಗುತ್ತೆ, ಒಬ್ಬರೇ ಮಾಡ್ತಾಯಿರ್ತಾರೆ. ಹಂಗತೆ ಬಂದೋಗಿದೆ ಕಿನ್ನಾಳ ಗೊಂಬೆಗಳು. ಇಳ್ಕಲ್ ರೇಷ್ಮೆ ಸಿಲ್ಕ್ ಸ್ಯಾರೀಸು ಅವನು ತುಂಬ ಕಡಿಮೆ ಮಗ್ಗ ಆಗಿದ್ದಾವೆ. 100-200 ಮಗ್ಗ ಮಾಡೋರು ಇವತ್ತು 10-20 ಇಟ್ಕೊಂಡವ್ರೆ. ಹೀಗೆಲ್ಲ ಆಗೋಗಿದೆ. ಮುಂದೆ ಬರ್ತಾ ಕಡಿಮೆ ಆಗುತ್ತೆ. ಇಂಥವೆಲ್ಲ ನಾನು ಹೈಲೈಟ್ ಮಾಡ್ಕೊತೀನಿ. ನಿಂಗೆ ಯಾಕೆ ಆಗ್ತಿದೆ ಇದು, ಇನ್ನು ಇದನ್ನು
ಜನ ಈ ಸ್ಯಾರಿನ ಬಳಸಬೇಕು, ಕೈ ಬಗ್ಗೆ ಭಾಳ ಮಾಡಬೇಕು, ಕೈ ಬಗ್ಗನೇ ನಂಬ್ಕೊಂಡ್ಬಿಟ್ಟು ಒಂದು ಫ್ಯಾಮಿಲಿ ಬದುಕ್ತಾ ಇರುತ್ತೆ. ಈ ಥರನೇ ಕಂಟೆಂಟ್ ಚೆನ್ನಾಗಿ ತೋರಿಸ್ಬೇಕು. ನಾನು ಮಾಡುವಂಥ ವಿಡಿಯೋ ಅವ್ರಿಗೆ ಹೆಲ್ಪ್ ಆಗುತ್ತೆ, ಜನ ನೋಡ್ತಾರೆ. ನಮ್ಮ ಸಂಸ್ಕೃತಿ, ನಮ್ಮ ಪ್ರಾಕ್ಟೀಸ್ ಏನೇನಿತ್ತು ಅದನ್ನ ಈಗಲೂ ಮುಂದುವರಿಸಬೇಕು ಅಂತ. ಇವಾಗ ಅಲ್ಲಿಂದ ಪರ್ಚೇಸ್ ಮಾಡ್ಕೊಳ್ಳೋದಾಗಲಿ ತೊಗೊಳ್ಳೋದಾಗಲಿ ಜಾಸ್ತಿ ಆಗುತ್ತೆ, ಅವ್ರದ್ದು ಮಾರ್ಕೆಟಿಂಗ್ ಜಾಸ್ತಿ ಆಗುತ್ತೆ ಅಂದರೆ ಸಾಕು ನನಗೆ ಇಷ್ಟು. ನನ್ನ ವಿಡಿಯೋ ನೋಡಿ ಒಂದು 10-20 ಜನ ಆದರೂ ಸ್ಯಾರೀಸ್ನ ಬೈ ಮಾಡಿದ್ರೆ ಸಾಕಪ್ಪ ಅನ್ನೋದು ಒಂದು ಅಂದ್ಕೊಂಡು ನಾನು ವಿಡಿಯೋ ಶೂಟ್ ಮಾಡಿ ಅವ್ರಿಗೆ ಹೆಲ್ಪ್ ಆಗಬೇಕು, ಹೀಗೆಲ್ಲ ಶೂಟ್ ಮಾಡ್ಕೊಂಡಿದ್ದೆ. ಆಮೇಲೆ ಗರಡಿ ಮನೆ, ಇವಾಗ ಯಾರು ಗರಡಿ ಮನೆ, ಜಿಲ್ಲಾಗೊಂದು ಗರಡಿ ಮನೆ ಇವಾಗೆಲ್ಲ, ಆವಾಗೆಲ್ಲ ಊರಿಗೊಂದು ಗರಡಿ ಮನೆ ಇರ್ತಿತ್ತಂತೆ. ಪೈಲ್ವಾನ್ಸ್ ಎಲ್ಲ ಇದ್ದರು, ಇವಾಗೆಲ್ಲ ಜಿಮ್ ಆಗಿದೆ, ಜಿಮ್ ಎಲ್ಲದೆಲ್ಲ ವರ್ಕೌಟ್ ಮಾಡ್ತಿದ್ದಾರೆ. ಬಟ್ ನಮ್ಮ ಕಡೆ ಇನ್ನೂ ಮರಿಯಮ್ಮನಹಳ್ಳಿ, ಲಕ್ಕುಂಡಿ, ಇಳಕಲ್ದಲ್ಲಿ ಕೂಡ ನಮ್ಮ ಗರಡಿ ಮನೆ ನಾನು ನೋಡ್ಬೋದು. ಅಲ್ಲೆಲ್ಲ ಪೈಲ್ವಾನ್ಸ್ನೆಲ್ಲ ಭೇಟಿ ಮಾಡಿ ಅವ್ರ ಜೊತೆ ನಾನು ಚೆನ್ನಾಗಿ ಮಾತಾಡಿದೆ. ಅವರೆಲ್ಲ ಹೇಳ್ತಾಯಿದ್ರು, ಮೊದಲು ನಮ್ಮ ಅಪ್ಪಾಜಿ ಅವ್ರು ನನಗೆ ಕಲಿಸಿದ್ರು, ನಾನು ಮಗನ ಕಲಿಸ್ತಾ ಇದ್ದೀನಿ. ಇದೆಲ್ಲ ಗರಡಿ ಮನೆ ಬಗ್ಗೆ ನಾನು ಯಾಕೆ ಇದು ಇವಾಗ ಗರಡಿ ಮನೆ ಯಾಕೆ ಜಾಸ್ತಿ ಹೋಗ್ತಾ ಇಲ್ಲ ಅಂದರೆ ಜಿಮ್ಗಳಿಂದ ಜಾಸ್ತಿ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಜನಕ್ಕೆ ಮುಂದುವರ್ಸಕ್ಕೆ ಹೆಲ್ಪ್ ಮಾಡಿ ನಮ್ಮ ಮೊದಲ ಕಾಲದಿಂದ ನಮ್ಮ ಅಜ್ಜ ಮುತ್ತಜ್ಜ ಮಾಡ್ಕೊಂಡು ಬಂದಿದ್ದನ್ನು ಬಿಡಬೇಡಿ ಅನ್ನೋದು ಹೇಳೋಕ್ಕೋಸ್ಕರ ಸಂಸ್ಕೃತಿನ ಹಂಗೆ ಕ್ಯಾರಿ ಮಾಡ್ಬೇಕು ಅನ್ನೋದು. ಇನ್ನೂ ಇವಾಗ ಅದ್ರ ಬಗ್ಗೆ ಕಂಟೆಂಟ್ ಕೂಡ ಅದ್ರ ಬಗ್ಗೆನೇ ಇರಲಿ ಥರನೇ ಅದೇ ಥರ ಮಾಡ್ತೀನಿ ಅಕ್ಕ. ಸೊ ಎಲ್ಲರೂ ಕೈಯಲ್ಲಿ ಸ್ಕೆಚ್ ಮಾಡೋದು ನೋಡಿರ್ತೀವಿ, ನೀನು ಕೈಯಲ್ಲೂ ಮಾಡ್ತೀಯಾ, ಕಾಲಲ್ಲೂ ಮಾಡ್ತೀಯಾ, ಬಾಯಲ್ಲೂ ಕೂಡ ಸ್ಕೆಚ್ ಮಾಡ್ತೀಯಾ. ಯಾಕೆ ಕೈಯಲ್ಲಿ ಬಿಟ್ಟು ಕಾಲಲ್ಲಿ ಮತ್ತು ಬಾಯಲ್ಲಿ ಮಾಡ್ಬೇಕಂತ ಅನಿಸಿದ್ದು? ಫಸ್ಟು ನಾನು ಕೈಯಲ್ಲೇ ಮಾಡ್ತಾಯಿದ್ದೆ ಮೊದಲು, ಪೆನ್ಸಿಲ್ ಮಾರ್ಕರಿಂದ. ರೀಲ್ಸ್ ಮಾಡ್ತಾ ಇರ್ತಾರಲ್ಲ ಅಂಥದ್ದೆಲ್ಲ ಮತ್ತು ಸಿನಿಮಾ ಆ್ಯಕ್ಟರ್ಸ್ಗಳಿದೆಲ್ಲ ನಾನು ಪೆನ್ಸಿಲ್ ಮಾರ್ಕರಿಂದ ಕೆಸ್ ಮಾಡ್ತಾಯಿದ್ದೆ. ಬಟ್ ಒಂದು ಸಾರಿ ರೀಲ್ನ ನೋಡಬೇಕಾದ್ರೆ ಈ ಕೈ ಇಲ್ಲದೆ ಇರೋರು ಕೂಡ ಕಾಲಲ್ಲಿ ಮಾಡ್ತಾಯಿದ್ದಾರೆ, ಪೆನ್ಸಿಲಿಂದ ಕಾಲಲ್ಲೇ ಮಾಡ್ತಾಯಿದ್ದಾರೆ. ಇವ್ರನ್ನ ನೋಡಿದ ಮೇಲೆ ನಾನು ಒಂದ್ಸಲ ಟ್ರೈ ಮಾಡಬೇಕಂತ ಅನಿಸ್ತು. ಇವಾಗ ಅವರು ತುಂಬ ವೈರಲ್ ಆಗುತ್ತೆ ಕೆಲವೊಂದು ವೀಡಿಯೋಸ್. ನಾವು ಈ ಸ್ಪೋರ್ಟ್ಸ್ ಪರ್ಸನ್ಸ್ ಇರ್ತಾರಲ್ಲ, ವಿರಾಟ್ ಕೊಹ್ಲಿ ಅಂಥವ್ರನ್ನೆಲ್ಲ ಸ್ಕೆಚ್ ಮಾಡಿದ್ರು, ಕೈ ಕಾಲು ಎರಡೂ ಇಲ್ಲ, ಆದ್ರೂ ಅವ್ರು ಬಾಯಿಂದ ಬ್ರಷ್ ಇಟ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ, ಮಲ್ಕೊಂಡ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ. ಈಗ ಒಂದ್ಸಲ ನಾನು ಟ್ರೈ ಮಾಡೋಣ ಅಂತ ಇದು ಅವ್ರು ನೋಡ್ಬಿಟ್ಟು ಇನ್ಸ್ಪೈರ್ ಆಗಿ ಟ್ರೈ ಮಾಡಿದೆ. ಬಟ್ ನನಗೆ ಅನಿಸಿರೋದು ಅವಾಗ ಗೊತ್ತಾಗಿತ್ತು ಇದು ಎಷ್ಟು ಕಷ್ಟ ಅಂತ ಹೇಳಿ. ಯಾಕಂದರೆ ನಾವು ಕೈಯಿಂದ ಚಿಕ್ಕವರಿಂದನೂ ರೂಢಿ ಮಾಡ್ಕೊತ ಬಂದಿರ್ತೀವಿ, ಹಿಂಗೆ ಬರೀಬೇಕು, ಹಿಂಗೆ ಡ್ರಾ ಮಾಡಬೇಕು ಅಂತೇಳಿ. ಬಾಯಲ್ಲಿ ಹಿಡ್ಕೊಂಡಾಗ ಮಾರ್ಕರು ಕರೆಕ್ಟಾಗಿ ಸೇಫಾಗಿ ಬರಲ್ಲ, ಅದನ್ನು ರೂಢಿ ಮಾಡ್ಕೋಬೇಕು. ಈ ಮಾರ್ಕರ್ನ ಒಳಗಡೆ ಇಟ್ಕೊಂಡಿರ್ತೀವಿ ಅಂತಂದರೆ ಇಲ್ಲಿ ಮೇಲೆ ಎಲ್ಲ ಸ್ವಲ್ಪ ನೋವಾಗುತ್ತೆ, ಸ್ಟಾರ್ಟಿಂಗ್ ತುಂಬ ನೋವಾಗುತ್ತೆ. ಅದು ಇಟ್ಕೊಂಡು ಅದನ್ನು ಸೇಫಾಗಿ ಕರೆಕ್ಟಾಗಿ ತರ್ಬೇಕು, ನಾವು ತಲೆಯೆಲ್ಲ ಅಲ್ಲೇ ಆಡಿಸ್ಬೇಕು, ಇದೆಲ್ಲ ನೋವಾಗುತ್ತೆ. ಗೊತ್ತಾಯ್ತು, ಅವಾಗ ಗೊತ್ತಾಯಿತು ಅವರು ಕೈಕಾಲು ಇಲ್ದೇ ಇಷ್ಟೆಲ್ಲ ಕಷ್ಟಪಟ್ಟು ಮಾಡ್ತಾವ್ರಲ್ಲ ಅಂತೇಳಿ. ಅವಾಗ ನಾವು ಒಂದ್ಸಲ ಟ್ರೈ ಮಾಡಿದ್ಮೇಲೆ ಗೊತ್ತಾಯಿತು ಇಷ್ಟು ಕಷ್ಟಪ್ಪ, ಬಟ್ ಅವರು ಅದರಲ್ಲಿ ಏನೋ ಮಾಡ್ತಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ, ಆ ಪೇನ್ ಗೊತ್ತಾಗುತ್ತೆ ನಮಗೂ. ಅದಕ್ಕೋಸ್ಕರನೇ ಅದನ್ನೆಲ್ಲ ಟ್ರೈ ಮಾಡಿದೆ. ಅವಾಗ ಅದು ವೀಡಿಯೋ ಮಾಡಿದ ಮೇಲೆ ತುಂಬ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಯಿತು. ನಾನು ಮಾಡೋದು, ಬಟ್ ಕೆಲವೊಬ್ರು ನೆಗೆಟಿವಲ್ಲಿ ಕಮೆಂಟ್ ಮಾಡಿದ್ರು, ನಿನ್ನ ಕೈಕಾಲೆಲ್ಲ ಇದೆ ಅಲ್ವಾ, ಎದಕ್ಕೆ ಕೈಯಲ್ಲಿ ಮಾಡ್ಬೋದಲ್ಲ ನೀನು ಅನ್ನೋ ಥರನೂ ಕಮೆಂಟ್ಸ್ ಬಂದಿತ್ತು ನನಗೆ. ಬಟ್ ನಾನು ಮಾಡೋ ಉದ್ದೇಶನೇ ಬೇರೆ, ಅವ್ರು ತಿಳ್ಕೊಳ್ಳೋ ಉದ್ದೇಶನೇ ಬೇರೆ, ಇದರಂಗಾಗಿ ಆಗಿತ್ತು. ಬಟ್ ಓಕೆ, ಚೆನ್ನಾಗಿತ್ತು ಅದು. ಸೊ ನೀವು ಕಂಟೆಂಟ್ ಏನೋ ಮಾಡ್ತೀರಾ, ಬಟ್ ಇನ್ಕಮ್ ಹೇಗೆ ಮಾಡ್ಕೊತೀರಾ? ನಂಗೆ ದುಡ್ಡು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತ. ಓಕೆ, ಫಸ್ಟು ಯೂಟ್ಯೂಬಿಂದ ಬರುತ್ತೆ ಅಕ್ಕ. ಇದು ಆ ದುಡ್ಡು ಬರೋದು ಟ್ರಾವೆಲ್ಗೆಲ್ಲ ಇದಕ್ಕೆ ಆಗ್ಬಿಡ್ತೈತಿ. ಇನ್ನು ಏನಂತಂದರೆ ಪೊಟ್ರೇಟ್ ನಾನು ಮಾಡ್ತಾಯಿದ್ದೆ ಮೊದಲಿಂದನೂ, ಪೆನ್ಸಿಲ್ ಸ್ಕೆಚ್ ಎಲ್ಲ ಮಾಡ್ತಾಯಿದ್ದೆ ಅಕ್ಕ ಫಸ್ಟ್. ಇವಾಗ ಮ್ಯಾರೇಜ್ ಫಂಕ್ಷನ್ ಬಂದಾಗ ಕಪಲ್ಸ್ ಫೋಟೋ ಹಾಕಿದರೆ ನಾನು ಮಾಡಿಕೊಡ್ತೀನಿ, ಕೊರಿಯರ್ ಮಾಡ್ತಿದ್ದೆ, ಹಿಂಗಿದೆ ಎಲ್ಲ ಮಾಡ್ತಿದ್ದೆ. ಅದು ಇವಾಗ ಬಂದುಬಿಟ್ಟು ನನಗದು ಎಕ್ಸ್ಪೀರಿಯೆನ್ಸ್ ಆಗಿದೆ. ChatGPTಯಲ್ಲಿ ಜಸ್ಟ್ ಫೋಟೋ ಹಾಕಿದರೆ ಮುಗೀತು, ಅದು ಸ್ಕೆಚ್ ಮಾಡಿ ಅದೇ ಕೊಟ್ಬಿಡುತ್ತೆ, ರೆಡಿ ಮಾಡಿ ಕೊಟ್ಬಿಡುತ್ತೆ. ಅದನ್ನ ಪ್ರಿಂಟ್ ಹಾಕೋದು, ಫ್ರೇಮ್ ಹಾಕ್ಸೋದು, ಹಿಂಗಾಗೋಗಿದೆ. ಹಿಂಗಾಗಿ ಆರ್ಟಿಸ್ಟ್ ಅವ್ರಿಗೆ ತುಂಬ ಪೆಟ್ಟು ಬಿದ್ದಿದೆ, ಹಿಂಗೆ ಆಗ್ತಿದೆ. ಇವತ್ತು ಹತ್ತತ್ರ ಒಂದು 5-6 ತಿಂಗಳಾಯಿತು ಪೆನ್ಸಿಲ್ ಸ್ಕೆಚ್ ವರ್ಕೇ ಬರಲ್ಲ. ಸೊ ಕೊನೆಯದಾಗಿ ನಮ್ಮ ಯೂತ್ ಕೂಡ ಈ ಥರ ಒಂದು ಏನಾದರೂ ಡಿಟರ್ಮೈಂಡ್ ಆಗಿ ಒಂದು ಛಲ ತಗೊಂಡು ನಾನು ಹೋಗಬೇಕು ಅಂತ ಅನ್ಕೊಳ್ತಿದ್ರೆ ಅವ್ರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೆ? ಫಸ್ಟು ಇವಾಗ ಟ್ರಾವೆಲ್ ಅಂತ ಬಂದಾಗ ದುಡ್ಡು ಬೇಕು ನಮಗೆ, ಇದೇ ಥರ ಬ್ಯಾಗ್ ಪ್ಯಾಕಿಂಗ್ ಮಾಡ್ಕೊಳ್ಬೇಕು, ಬೈಕ್ ಬೇಕು ಅನ್ನೋದ್ರೆಲ್ಲ ಅದೆಲ್ಲ ಬೇಡ. ಆ ಥರಗತಿ ಏನು ಥಿಂಕೇ ಮಾಡೋಕ್ಕೆ ಹೋಗಬೇಡಿ. ನೀವು ಏನೂ ಇಲ್ಲ ಅಂತಂದ್ರೂ ನಾವು ಟ್ರಾವೆಲ್ ಮಾಡ್ಬೋದು, ಹೋಗ್ಬೋದು ಅನ್ನೋದೊಂದು ಇದ್ರೆ ಸಾಕು. ಮನಸ್ಸಿದ್ರೆ ಮಾರ್ಗ ಅನ್ನೋದು ಆರಾಮಾಗಿ ಹೋಗ್ಬೋದು. ನಾನು ತುಂಬ ವರ್ಷದಿಂದ ನಿನ್ನನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ.
ಅದು ನಿನ್ನ ಕಾಂಟೆಂಟ್ ನೋಡಿ ಏನೋ ಯೂನಿಕ್ ಆಗಿದೆ, ಏನೋ ಡಿಫ್ರೆಂಟ್ ಆಗಿದೆ, ಈ ಹುಡುಗ ಏನೋ ಡಿಫ್ರೆಂಟ್ ಮಾಡ್ತಾ ಇದ್ದಾನೆ ಅಂತ ಫಾಲೋ ಮಾಡ್ಕೊಂಡು ಬಂದಿದ್ದೆ. ಅದು ಇವತ್ತಿಗೆ ಇಲ್ಲಿ ತನಕ ಬಂದು ಕೂತಿದ್ದೀವಿ, ನಿನ್ನ ಜೊತೆ ಮಾತಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ನಿನ್ನ ಜೊತೆ ಮಾತಾಡಿ. ನಿನ್ನ ಜರ್ನಿಯಲ್ಲಿ ನಾನು ಕೂಡ ಇದ್ದೆ ಅಂತ ಅನ್ನಿಸ್ತಾ ಇತ್ತು. ಹೀಗೆ ಸ್ಕೆಚ್ ಆರ್ಟ್ಗಳನ್ನು ಕಂಟಿನ್ಯೂ ಮಾಡ್ತಾ ಇರು ಆ್ಯಂಡ್ ಇನ್ಸ್ಪೈರ್ ಮಾಡ್ತಾ ಇರು ತುಂಬ ಜನಕ್ಕೆ. ಥ್ಯಾಂಕ್ ಯು ಫಾರ್ ಕಮಿಂಗ್. ವೆಲ್ಕಮ್ ಅಕ್ಕ. ಇಲ್ಲಿ ತನಕ ಘನ ಮಾತು ಪಾಡ್ಕಾಸ್ಟ್ ನೋಡಿದವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಮತ್ತಷ್ಟು ವಿಡಿಯೋಗಳಿಗಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.